ಓಂ ಶಾಂತಿ. ಬಾಬಾ ತಿಳಿಸ್ತಾರೆ, मीठे बच्चे, मधुबन होलीएस्ट ऑफ दी होली बाबा का घर है. ಮಧುಬನದ ಬಗ್ಗೆ ಬಾಬಾರವರು ಹೇಳ್ತಾ ಇದ್ದಾರೆ, ಈ ಒಂದು ಕ್ಷೇತ್ರ ಏನಿದೆ ಪರಮ ಪವಿತ್ರ ತಂದೆಯ ಒಂದು ಮನೆಯಾಗಿದೆ. ಮಧುಬನ ಪರಮ ಪವಿತ್ರತೆಯ ಸಾಗರನಾಗಿರ್ತಕ್ಕಂಥ ತಂದೆಯ ಮನೆಯಾಗಿದೆ. यहाँ तुम किसी भी पतित को नहीं ला सकते. ಈ ಒಂದು ಪಾವನ ಮನೆಗೆ ಪತಿತರನ್ನ ನೀವು ಕರ್ಕೊಂಡು ಬರ್ಕೂಡ್ದು. प्रश्न, इस ईश्वरीय मिशन में जो पक्के निश्चय बुद्धि है उनकी निशानियां क्या होंगी. ಈ ಒಂದು ಈಶ್ವರೀಯ ಮಿಷನ್ ನಲ್ಲಿ ಯಾರು ಪಕ್ಕಾ ನಿಶ್ಚಯ ಬುದ್ಧಿ ಇದ್ದಾರೆ ಅವರ ಗುರುತುಗಳು ಏನಾಗಿರುತ್ತೆ. ಈ ಒಂದು ಈಶ್ವರೀಯ ಮಿಷನ್ ನಲ್ಲಿ ಯಾರು ಪಕ್ಕಾ ನಿಶ್ಚಯ ಬುದ್ಧಿ ಇರ್ತಕ್ಕಂಥ ಮಕ್ಕಳಿದ್ದಾರೆ ಅವ್ರ ಬುದ್ಧಿ ಏನಾಗಿರುತ್ತೆ, ಅವ್ರ ಗುರುತುಗಳೇನಾಗಿರುತ್ತೆ. ಉತ್ತರ ಇದೆ, ವೇ ಸ್ತುತಿ ನಿಂದ ಸಬ್ ಮೇ ಧೀರಜ್ ಸೆ ಕಾಮ್ ಲೇಂಗೆ. ಅವರು ನಿಂದಾ ಸ್ತುತಿಗಳಲ್ಲಿ ಕೂಡ ಎಲ್ಲದರಲ್ಲಿ ನಿಧಾನವಾಗಿ ಏನು ಮಾಡ್ತಾರೆ, ಕಾರ್ಯವನ್ನ ಮಾಡ್ತಾರೆ. ಕ್ರೋಧ ನಹಿ ಕರೆಂಗೆ, ಅವರು ಯಾವುದೇ ವಿಚಾರಗಳಲ್ಲಿ ಕೋಪ ಮಾಡ್ಕೊಳ್ಳೋದಿಲ್ಲ. ಕಿಸಿ ಕೋ ಭಿ ದೈಹಿಕ ದೃಷ್ಟಿ ಸೆ ನಹಿ ದೇಖೆಂಗೆ, ಅವರು ಯಾವುದೇ ಒಂದು ವ್ಯಕ್ತಿಗಳನ್ನ ಶಾರೀರಿಕ ದೃಷ್ಟಿಯಿಂದ ನೋಡೋದಿಲ್ಲ. ಆತ್ಮ ಕೋಹಿ ದೇಖೆಂಗೆ, ಮಸ್ತಕದಲ್ಲಿರ್ತಕ್ಕಂಥ ಮಣಿ ಆತ್ಮನನ್ನೇ ನೋಡ್ತಾರೆ. ಆತ್ಮ ಹೋಕರ್ ಬಾತ್ ಕರೆಂಗೆ, ಆತ್ಮನಾಗಿ ಮಾತನಾಡ್ತಾರೆ. ಸ್ತ್ರೀ ಪುರುಷ ಸಾತ್ ಮೇ ರಹತೆ ಕಮಲ್ ಫೂಲ್ ಸಮಾನ್ रहेंगे. ಗೃಹಸ್ಥದಲ್ಲಿ ಒಟ್ಟಿಗೆ ಇದ್ರೂ ಕೂಡ ಸ್ತ್ರೀ ಪುರುಷರು ಕಮಲ ಸಮಾನವಾಗಿ ಇರ್ತಾರೆ. ಕಿಸಿ ಭಿ ಪ್ರಕಾರ ಕಾ ಇಚ್ಛಾ ನಹಿ ರखेंगे, ಯಾವುದೇ ಪ್ರಕಾರದ ಇಚ್ಛೆಗಳನ್ನು ಅವರು ಇಟ್ಕೊಳ್ಳೋದಿಲ್ಲ. ಗೀತ್ ಜಲೆ ನಾ ಕ್ಯೂ ಪರವಾನ, ಸುಡಲಿಲ್ಲ ಏಕೆ ಪತಂಗವೇ. ದೀಪಾವಳಿ ದಿವಸ ದೀಪಕ್ಕೆ ಸುತ್ತಲೂ ಏನು ಬರ್ತವೆ, ಹುಳುಗಳು ಬಂದು ಒಂದು ಸುತ್ತಕೊಂಡು ಹೋಗ್ತಾ ಇರ್ತವೆ. ಅದಕ್ಕೆ ಆಡಿತ್ತು ಸುಡಲಿಲ್ಲವೇಕೆ ಪತಂಗವೇ, ಅಂದರೆ ಭಗವಂತನಿಗೆ ಅರ್ಪಣೆ ಯಾಕೆ ಆಗಲಿಲ್ಲ ಆತ್ಮರೂಪಿ ಪತಂಗವೇ ಅಂತ ಇಲ್ಲಿ ಅರ್ಥ ನಾವು ಮಾಡ್ಕೋಬೇಕು. ಓಂ ಶಾಂತಿ. ರೂಹಾನಿ ಬಚ್ಚೋಂ ಪ್ರತಿ ರೂಹಾನಿ ಬಾಪ್ ಸಮಜಾರೆ. ಆತ್ಮಿಕ ಮಕ್ಕಳ ಪ್ರತಿಯಾಗಿ ಆತ್ಮಿಕ ತಂದೆ ಇಷ್ಟೆಲ್ಲ ವಿಚಾರಗಳನ್ನ ತಿಳಿಸ್ತಾ ಇದ್ದಾರೆ. ಅರ್ಥಾತ್ ಭಗವಾನ್ ಪಡಾ ರಹೇ ಹೈ, ಇಲ್ಲಿ ಓದಿಸ್ತಾ ಇರ್ತಕ್ಕಂಥವ್ರು ಯಾರೋ ಸ್ವಯಂ ಭಗವಂತ. ರೂಹಾನಿ ಸ್ಟೂಡೆಂಟ್ಸ್ಗೂ ಯಾರಿಗೆ ಓದಿಸ್ತಾ ಇದ್ದಾರೆ, ಆತ್ಮಿಕ ವಿದ್ಯಾರ್ಥಿಗಳಿಗೆ ಓದಿಸ್ತಾ ಇದ್ದಾರೆ. उन स्कूलों में जो बच्चे पढ़ते हैं उन्हें कोई रूहानी स्टूडेंट नहीं कहेंगे. ಈಗ ಲೌಕಿಕದಲ್ಲಿ ಆ ಶಾಲೆಗಳಲ್ಲಿ ಯಾರೆಲ್ಲ ಓದಿಸ್ತಾರೆ ಅವರಿಗೆ ಆತ್ಮಿಕ ವಿದ್ಯಾರ್ಥಿಗಳು ಅಂತ ಹೇಳೋದಿಲ್ಲ. ಲೌಕಿಕದಲ್ಲಿ ಎಷ್ಟೋ ಮಕ್ಕಳು ಓದ್ತಾ ಇರ್ತಾರಲ್ಲ, वे तो है असरी विकारी संप्रदाय, ಅವರು ವಿಕಾರಿ ಅಸುರಿ ಸಂಪ್ರದಾಯದವರು. ಹಾಗೆ ತುಮ್ ಅಸುರಿ ಅಥವಾ ರಾವಣ ಸಂಪ್ರದಾಯಕ್ಕೆ ಥೇ. ಬಾಬಾ ಹೇಳ್ತಾರೆ, ಮೊದಲು ಕೂಡ ನೀವು ಕೂಡ ಹಂಗೆ ಇದ್ರಿ. अब राम राज्य में चलने के लिए 5 विकारों रूपी रावण पर जीत पाने का पुरुषार्थ कर रहे हो. ಈಗ ರಾಮರಾಜ್ಯದಲ್ಲಿ ಹುಟ್ಟಲಿಕ್ಕೋಸ್ಕರ 5 ವಿಕಾರಗಳೆಂಬ ಮಾಯಾ ರಾವಣನ ಮೇಲೆ ವಿಜಯವನ್ನ ಪಡೆಯತಕ್ಕಂಥ ಪುರುಷಾರ್ಥವನ್ನ ಮಾಡ್ತಾ ಇದ್ದೀರಾ. या जो नॉलेज प्राप्त नहीं करते हैं उनको समझाना पड़ता है. ಈ ಜ್ಞಾನವನ್ನ ಯಾರು ತಿಳ್ಕೊಂಡಿಲ್ಲ ಅವ್ರಿಗೆಲ್ಲ ಏನು ಮಾಡಬೇಕು, ಈ ಜ್ಞಾನವನ್ನ ತಿಳಿಸುವಂತ ಪ್ರಯತ್ನ ಮಾಡಬೇಕು. तुम रावण राज्य में हो, खुद समझते नहीं हो,
तुम अपनी मित्र संबंधी आदि को भी कहते हो बेहद का वाबस्ते पढ़ते हैं तो ऐसा नहीं कि वह निश्चय करते हैं. ಈಗ ನೀವು ಕೂಡ ತಿಳ್ಕೊಂಡಿಲ್ಲ, ಯಾರೆಲ್ಲ ನೆಂಟರು ಬಂಧು ಬಳಗ ಇದ್ದಾರೆ ಅವ್ರಿಗೂ ಕೂಡ ಈ ಒಂದು ನಿಶ್ಚಯ ಇಲ್ಲ. ಇಲ್ಲಿ ಸ್ವಯಂ ಬೇಹದ್ದಿನ ತಂದೆಯಿಂದ ನಾವು ಓದ್ತಾ ಇದ್ದೀವಿ ಅನ್ನೋದು ನಿಶ್ಚಯ ಆಗಿಲ್ಲ ನೆಂಟರು ಬಂಧು ಬಳಗದಕ್ಕೆ. ಒಂದು ವೇಳೆ ಅವ್ರಿಗೂ ಗೊತ್ತಾಗೋಗ್ಬಿಟ್ಟಿದ್ರೆ ಇದು ಭಗವಂತನ ಯೂನಿವರ್ಸಿಟಿ, ಇಲ್ಲಿ ಭಗವಂತನೇ ವಿದ್ಯೆ ಕಲಿಸ್ತಾ ಇದ್ದಾರೆ ಅಂತಂದರೆ, ಇದೆಲ್ರಿಗೂ ನಿಶ್ಚಯ ಆಗೋಗ್ಬಿಟ್ಟಿದ್ರೆ ಇಲ್ಲಿ ಜಗನೇ ಇರ್ತಾ ಇರಲಿಲ್ಲ. ನಿಶ್ಚಯ ಆಗೋದು ಕೋಟಿನಲ್ಲಿ ಕೆಲವ್ರಿಗೆ, ಕೆಲವರಲ್ಲಿ ಕೆಲವ್ರಿಗೆ. ಭಗವಂತ ಈ ಸೃಷ್ಟಿಯಲ್ಲಿ ಬಂದಿದ್ದಾರೆ, ಜ್ಞಾನ ಕೊಡ್ತಾ ಇದ್ದಾರೆ ಅಂತಕ್ಕಂಥ ನಿಶ್ಚಯ ಆಗೋದು ಕೋಟಿ ಒಬ್ಬೊಬ್ಬರಿಗೆ. ಅದಕ್ಕೆ ಕೋಟಿಗೊಬ್ಬ ಶರಣ ಅಂತ ಹೇಳಿರೋದು. कितना भी बाबा कहे या भगवान कहे तो भी निश्चय नहीं करते हैं. ಎಷ್ಟೇ ನೀವು ತಂದೆ ಅಂತ ಅವ್ರಿಗೆ ಹೇಳಿಸಿ, ಭಗವಂತನೇ ಈ ಜ್ಞಾನ ಕೊಡ್ತಾ ಇದ್ದಾರೆ ಅಂತ ಹೇಳಿ, ಆದರೂ ಕೂಡ ಅವ್ರಿಗೆ ಬೇಗ ನಿಶ್ಚಯ ಕೂತ್ಕೊಳ್ಳೋದಿಲ್ಲ. ನಯೇ ಕೋ ಭಿ ಯಹಾ ಆನೆ ಕಾ ಹುಕುಮ್ ನಹಿ. ಮಧುಬನ್ದಲ್ಲಿ ಹೊಸಬರಿಗೆ ಏಕ್ದಮ್ ಅಂತ ಕರ್ಕೊಂಡು ಬರೋಕ್ಕೆ ಪರ್ಮಿಷನ್ ಇಲ್ಲ ಅಂತಾರೆ. ಅದಕ್ಕೆ ಸೆಂಟರ್ಸ್ ಮಾಡಿರೋದು. ಸೆಂಟರ್ಸ್ನಲ್ಲಿ ಬರಬೇಕು, ಏನು ಮಧುಬನ ಅನ್ನೋ ತಿಳ್ಕೋಬೇಕು, ಅಲ್ಲಿ ಯಾವ ಥರ ಪರಮಾತ್ಮನ ಮಿಲನ ನಡೆಯುತ್ತೆ ಅನ್ನೋ ತಿಳ್ಕೋಬೇಕು, ಆ ನಂತರ ಅಲ್ಲಿಗೆ ಹೋಗುವಂಥ ವ್ಯವಸ್ಥೆಗಳು ಎಲ್ಲ ನಡೆಯಿತು. ಬಿಗರ್ ಚಿಟ್ಟಿ ಬಿಗರ್ ಪೂಛೆ ಕೊಯ್ಕೋ ಆ ನಹಿ ಸಕ್ತೆ ಹೈ. ವಿತೌಟ್ ಪರ್ಮಿಷನ್ ಮಧುಬನ್ದಲ್ಲಿ ಕೇಳ್ದಿರ ಯಾರನ್ನೂ ಕರ್ಕೊಂಡು ಬರಂಗಿಲ್ಲ. ಪರಂತು ಕಹಾ ಕಹಾ ಕೊಯ್ ಆ ಜಾತೆ ಯಾ ಬಿ ಕಾಯ್ದಾ ಕಾ ಉಲ್ಲಂಘನ. ಆದರೂ ಕೆಲವ್ರು ಬಂದ್ಬಿಡ್ತಾರೆ, ಇದು ರೂಲ್ಸನ್ನು ಉಲ್ಲಂಘನೆ ಮಾಡ್ದಂಗಾಯ್ತು. ಏಕ್ ಕಾ ಪೂರಾ ಸಮಾಚಾರ ನಾಮ್ ಆದಿ ಲಿಖ್ ಪೂಚ್ನಾ ಚೇ. ಒಬ್ಬೊಬ್ಬರ ಹೆಸರು ಸಮಾಚಾರ ಪ್ರತಿಯೊಂದನ್ನು ಕೂಡ ಬರೆದು ಕೇಳಬೇಕಾಗಿದೆ. ಇನ್ಕೋ ಬೇಜ್ ದೇವೆ, ಇಂಥವ್ರನ್ನ ಮಧುಬನಕ್ಕೆ ಕರ್ಕೊಂಡು ಬರೋದಾ. अगर असली पतित दुनिया के स्टूडेंट होंगे तो बाप समझाएंगे, यह पढ़ाई तो विकारी पतित पढ़ाते हैं. ಒಂದು ವೇಳೆ ಅಸರಿ ಪತಿತ ಪ್ರಪಂಚದ ವಿದ್ಯಾರ್ಥಿಗಳಿದ್ದರೆ ಬಾಬಾ ತಿಳಿಸ್ತಾ ಇದ್ದಾರೆ, ಈ ಒಂದು ವಿದ್ಯೆ ವಿಕಾರಿ ಪತಿತರು ಓದಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಯಾ ಈಶ್ವರ್ ಪढ़ाते हैं, ಉಸ್ ಪढ़ाई से कोई पैसा का दर्जा मिलता है. ಲೌಕಿಕದಲ್ಲಿ ಹಣ ಸಂಪತ್ತಿನಿಂದ ಡ್ಯೂಟಿ ಸಿಕ್ಕುತ್ತೆ. ಬಲ್ कोई बहुत बड़ा इम्तिहान पास करते हैं. ಕೆಲವರು ಚೆನ್ನಾಗಿ ಓದ್ಬಿಟ್ಟು ಏನಾಗ್ತಾರೆ, ಪರೀಕ್ಷೆಗಳಲ್ಲಿ ಪಾಸ್ ಆಗಿಬಿಡ್ತಾರೆ. ಫಿರ್ ಕಹಾ ತಕ್ ಕಮಾತೆ रहेंगे, ಎಲ್ಲಿವರೆಗೆ ಸಂಪಾದನೆ ಮಾಡ್ಕೊಂಡಿರ್ತಾರೆ. ವಿನಾಶ ತೋ ಸಾಮ್ನೆ ಖಡಾ ಹೈ, ವಿನಾಶ ಎದುರುಗಡೆ ನಿಂತಿದೆ. ನ್ಯಾಚುರಲ್ ಕೆಲಾಮಿಟೀಸ್ ಬಿ ಸಬ್ ಆನೆ ವಾಲಾ ಹೈ, ಪ್ರಾಕೃತಿಕ ವಿಕೋಪಗಳು ಕೂಡ ಮುಂದೆ ಬರುವಂಥವಿದ್ದಾವೆ. यह भी तुम समझते हो, जो नहीं समझते उनको बाहर विजिटिंग रूम में बिठाए समझाना होता है. ಈ ಜ್ಞಾನವನ್ನು ನೀವು ವಿದ್ಯಾರ್ಥಿಗಳೇ ತಿಳ್ಕೊಂಡಿರ್ತೀರಿ. ಯಾರು ತಿಳ್ಕೊಳ್ಳೋರು ಇಲ್ಲ ಅಂಥವ್ರನ್ನ ವಿಸಿಟಿಂಗ್ ರೂಮ್ನಲ್ಲೇ ಕೂಡಿಸಿಬಿಟ್ಟು ಅಲ್ಲೇ ತಿಳಿಸಿ ಅಂತಾರೆ ಬಾಬಾ. ಯಹ ಈಶ್ವರ್ಯ ಪಢಾಯಿ, ಇದೇನಾಗಿದೆ, ಈಶ್ವರ್ಯ ಒಂದು ವಿದ್ಯೆ. ಇಸ್ಮೆ ನಿಶ್ಚಯ ಬುದ್ಧಿ ಹಿ ವಿಜಯಂತಿ ಹೋಂಗೆ. ಈ ವಿದ್ಯೆಯಲ್ಲಿ ಯಾರಿಗೆ ನಿಶ್ಚಯ ಬುದ್ಧಿ ಇದ್ದಾರೋ ಅವ್ರಿಗೆ ವಿಜಯ ಆಗತ್ತೆ. ಅರ್ಥಾತ್ ವಿಶ್ವ ಪರ್ ರಾಜ್ಯ ಕರೆಂಗೆ. ಅಂತಹ ಆತ್ಮಗಳೇ ಮುಂದೆ ಭವಿಷ್ಯದಲ್ಲಿ ಏನಾಗ್ತಾರೆ, ವಿಶ್ವದ ಮೇಲೆ ರಾಜ್ಯವನ್ನು ಆಳ್ತಾರೆ. ರಾವಣ ಸಂಪ್ರದಾಯ ವಾಲೇತೋ ಯದ್ ಜಾನ್ತೆ ನಹಿ. ಈ ವಿಚಾರಗಳನ್ನು ರಾವಣ ಸಂಪ್ರದಾಯದವರು ಅಂದರೆ ಕೆಟ್ಟ ಗುಣಗಳಲ್ಲಿರುವಂಥವರು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. इसमें बड़ी खबरदारी चाहिए, परमिशन बिगर कोई को अंदर आ नहीं सकते हैं. ಇದರಲ್ಲಿ ತುಂಬ ಎಚ್ಚರಿಕೆ ಇರಬೇಕು. ಮಧುಬನಕ್ಕೆ ವಿತೌಟ್ ಪರ್ಮಿಷನ್ನು ಯಾರು ಬರಂಗಿಲ್ಲ. कोई घूमने फिरने का जगह नहीं है. ಮಧುಬನ ಏನಿದೆ, ಪಾಂಡವ ಭವನ ಏನಿದೆ, ಇದು ಟೂರಿಸ್ಟ್ಗಳು ಬಂದು ಹೋಗೋ ಪ್ಲೇಸ್ ಅಲ್ಲ ಅಂತ ಇದ್ದಾರೆ. ಥೋಡಾ ಸಮಯ ಸೆ ಕಾಯ್ದೆ ಖಡೆ ಹೋ ಜಾಯಂಗೆ. ಸ್ವಲ್ಪ ಸಮಯದಲ್ಲಿ ಕಾನೂನು ತುಂಬ ಸ್ಟ್ರಿಕ್ಟ್ ಆಗಿಬಿಡುತ್ತೆ. ಶಿವ ಬಾಬಾಕು ಇನ್ನೂ ಇಂದ್ರ ಬಿ ಕೆತ್ತೇನ, ಶಿವ ಬಾಬಾರವ್ರಿಗೆ ಇಂದ್ರ ಅಂತ ಹೇಳಲಾಗತ್ತೆ. ಈ ಇಂದ್ರ ಸಭಾ ಹೇ. ಮಿಲನ ಏನಾಗಿದೆ, ಮಿಲನಕ್ಕೆ ಹೋಗೋದು ಏನಾಗಿದೆ,
ಇಂದ್ರ ಸಭೆಗೆ ಹೋಗೋದಾಗಿದೆ, ಇಲ್ಲಿ ಇಂದ್ರ ಇದ್ದಾರೆ ಅಂತ ಬಾಬಾ ಹೇಳ್ತಾರೆ. 9 ರತನ್ ಅಂಗುಟಿ ಮೇ ಬಿ ಪೆಹನ್ತೇನ, 9 ರತ್ನಗಳ ಉಂಗುರನ್ನು ಕೂಡ ಏನು ಮಾಡ್ತಾರೆ, ತೊಡ್ತಾರಲ್ಲ. ಉನ್ ರತ್ನೋ ಮೇ ನೀಲಂ ಬಿ ಹೋತಾ ಹೈ, ಪನ್ನಾ ಬಿ ಮಣಿಕಾ ಬಿ ಹೋತಾ ಹೈ. ಆ ಒಂದು ಮಣಿಗಳಲ್ಲಿ ಕೂಡ ನೀಲಂ ರತ್ನ ಅಂತ ಒಂದು ಇರುತ್ತೆ, ಆಮೇಲೆ ಪನ್ನ ಅಂತಕ್ಕಂಥ ಒಂದು ರತ್ನ ಇರುತ್ತೆ, ಮಾಣಿಕ್ಯ ಅಂತಕ್ಕಂಥ ರತ್ನನೂ ಕೂಡ ಅದರಲ್ಲಿ ಇರುತ್ತವೆ. ಯಹ ಸಬ್ ನಾಮ್ ರಕ್ಕೆ ಹುಯಿ, ಎಲ್ಲ ಹೆಸರುಗಳನ್ನು ಏನು ಮಾಡಿದ್ದಾರೆ, ಇಟ್ಟಿದ್ದಾರೆ. ತುಮ್ ಪರಿಯ ಉಡನೆ ವಾಲಿ ಆತ್ಮಯ ಹೋ, ನೀವು ಕೂಡ ಏನಾಗಿದ್ದೀರಿ, ಹಾರ್ತಕ್ಕಂಥ ಒಂದು ದೇವತೆಗಳು, ಆತ್ಮಗಳು ಆಗಿದ್ದೀರಿ. ತುಮಾರ ಹಿ ವರ್ಣನೆ ಹೈ ಪರಂತು ಮನುಷ್ಯ ಇನ್ ಬಾತೋಂ ಕೋ ಕುಚ್ ಭಿ ಸಮಜ್ತೆ ನಹಿ. ಬಾಬಾ ಹೇಳ್ತಾರೆ, ನಿಮ್ಮದು ಕೂಡ ಶಾಸ್ತ್ರಗಳಲ್ಲಿ ವರ್ಣನೆ ಇದೆ, ಆದರೆ ಮನುಷ್ಯರು ಈ ಮಾತುಗಳನ್ನು ಏನೇನು ಕೂಡ ಏನು ಮಾಡೋದಿಲ್ಲ, ತಿಳ್ಕೊಳ್ಳೋದಿಲ್ಲ. अंगूठे में भी रतन जब डालते हैं तो उनमें कोई पकराज, कोई नीलम, पेरूज भी होता है. ಏನು ನವರತ್ನಗಳು ಉಂಗುರ ಹಾಕೊಂತಾರೆ, ಅದರಲ್ಲಿರುವಂಥ ರತ್ನಗಳ ಹೆಸರನ್ನ ಬಾಬಾ ಹೇಳ್ತಾ ಇದ್ದಾರೆ. ಅದರಲ್ಲಿ ಪುಕ್ರಾಜ್ ಅಂತಕ್ಕಂಥ ಮಣಿ ಇರುತ್ತೆ, ನೀಲಂ ಮಣಿ ಇರುತ್ತೆ, ಮತ್ತು ಪೇರೂಜ್ ಅಂತಕ್ಕಂಥ ಮಣಿ ಕೂಡ ಇರುತ್ತೆ. कोई का दाम 1000 रुपया, कोई का दाम 10-20 हज़ार रुपया. ಕೆಲವುದು ಮಣಿಗಳು 1000 ರೂಪಾಯಿ ಇರುತ್ತೆ, ಕೆಲವುದು 10-20 ರೂಪಾಯಿ ಇರುತ್ತೆ. बच्चों में भी नंबरवार है, कोई पढ़कर मालिक बन जाते हैं. ಮಕ್ಕಳಲ್ಲಿ ಕೂಡ ಗ್ರೇಡ್ ಬೇರೆ ಇದೆ, ಚೆನ್ನಾಗಿ ಓದ್ಬಿಟ್ಟು ಈ ಮಾಲೀಕರಾಗ್ಬಿಡ್ತಾರೆ. कोई फिर पढ़कर दासी भी बन जाते हैं. ಕೆಲವರು ಚೆನ್ನಾಗಿ ಓದ್ಬಿಟ್ಟು ಏನಾಗ್ತಾರೆ, ಸರಿಯಾಗಿ ಓದಲಿಲ್ಲ ಏನಾಗ್ಬಿಡ್ತಾರೆ, ದಾಸಿ ಆಗ್ತಾರೆ. ರಾಜಧಾನಿ ಸ್ಥಾಪನೆ ಹೋಗ್ತೀನಿ, ಓದಿರೋರ್ಗೆ ಒಳ್ಳೆ ಪೋಸ್ಟ್ ಸಿಕ್ಕೋಗುತ್ತೆ, ಓದಿರೋರಿಗೆ ಅಟೆಂಡ್ರು ಅದು ಇದು ಪೋಸ್ಟ್ ಸಿಕ್ಕುತ್ತೆ. ರಾಜಧಾನಿ ಸ್ಥಾಪನೆ ಆಗ್ತಾ ಇದೆಯಲ್ವಾ. तो बाप बैठ पढ़ाते हैं इंद्र की, इनको कहा जाता है. ಶಿವಬಾಬಾ ಕೂತ್ಕೊಂಡು ಓದಿಸ್ತಾ ಇದ್ದಾರೆ, ಇವ್ರಿಗೆ ಇಂದ್ರ ಅಂತ ಹೇಳ್ಬಿಟ್ಟು ಹೇಳಲಾಗುತ್ತೆ. ये ज्ञान वर्षा है, ज्ञान तो सिवाय बाबा के कोई दे ना सके. ಇದು ಜ್ಞಾನದ ಮಳೆ ಆಗಿದೆ, ಜ್ಞಾನವನ್ನು ತಂದೆ ಬಿಟ್ಟು ಬೇರೆ ಯಾರು ಕೊಡಕ್ಕೆ ಸಾಧ್ಯ ಇಲ್ಲ ಅಂತ. ಶಿವ ತಂದೆ ಬಿಟ್ಟು ಬೇರೆ ಯಾರು ಈ ಜ್ಞಾನವನ್ನು ಕೊಡಕ್ಕೆ ಸಾಧ್ಯವಿಲ್ಲ. तुम्हारा एम ऑब्जेक्टिव यह है, अगर निश्चय हो जाए तो ईश्वर पढ़ाते हैं तो वह पढ़ाई को छोड़ते नहीं. ಒಂದು ವೇಳೆ ನಿಶ್ಚಯ ಆಗೋಯ್ತು ಈಶ್ವರನೇ ಓದಿಸ್ತಾ ಇದ್ದಾರೆ ಅಂತಂದ್ರೆ ಈ ವಿದ್ಯೆಯನ್ನು ಬಿಡಬಾರ್ದು ಅಂತಾರೆ ಬಾಬಾ. ಈ ವಿದ್ಯೆಯನ್ನು ನೀವು ಯಾವುದೇ ಕಾರಣಕ್ಕೆ ಏನು ಮಾಡಬಾರ್ದು, ಬಿಡಬಾರ್ದು. जो होंगे भी निश्चय बुद्धि उनको कभी तीर भी नहीं लगेगा. ಕೆಲವು ನಿಶ್ಚಯ ಬುದ್ಧಿ ಇರುತ್ತೆ, ಆದರೂ ಅವ್ರಿಗೆ ನಾಟೋದಿಲ್ಲ ಜ್ಞಾನದ ಬಾಣ. अगर चलते फिरते फिर गिर पड़ते हैं, 5 विकार आधा कल्प के शत्रु है. ನಡೀತಾ ನಡೀತಾ ಬಿದ್ದೋಗ್ಬಿಡ್ತಾರೆ ಕೆಲವರು. 5 ವಿಕಾರಗಳು ಅನ್ನೋದು ಅರ್ಧ ಕಲ್ಪದ ಏನಾಗಿದ್ದಾವೆ, ಶತ್ರು ಆಗಿದ್ದಾವೆ. ಮಾಯಾ ದೇಹಾಭಿಮಾನ ಮೇ ಲಾಕರ್ ತಪ್ಪಡ್ ಮಾರ್ ದೇತಿ ಹೈ. ದೇಹಾಭಿಮಾನದಲ್ಲಿ ಬಂದ್ಬಿಟ್ರೆ ಅವ್ರಿಗೆ ಮಾಯೆ ಏಟ್ ಕೊಡುತ್ತೆ. फिर आश्चर्यवतंती सुनंती कतंती भागंती हो जाते हैं. ಆಶ್ಚರ್ಯಚಕಿತರಾಗಿ ಮುರಳಿಗಳನ್ನು ಕೇಳ್ತಾರೆ, ಆಮೇಲೆ ಏನಾಗ್ತಾರೆ, ಬೇರೆಯವ್ರಿಗೂ ಹೇಳ್ತಾರೆ, ಮತ್ತೇನು ಮಾಡ್ತಾರೆ, ನನ್ನ ಬಿಟ್ಟು ಹೊರಟೋಗ್ತಾರೆ. ಯ ಮಾಯಾ ಬಡ ದುಸ್ತರ ಹೈ. ಈ ಮಾಯೆ ಏನಾಗಿದೆ, ತುಂಬ ದೊಡ್ಡ ಶತ್ರು ಆಗಿದೆ. ಏಕ ಹಿ ತಪ್ಪ ಸೆ ಗಿರಾ ದೇತಿ, ಒಂದೇ ಏಟ್ ಕೊಟ್ಟು ಬೀಳಿಸ್ಬಿಡುತ್ತೆ. ಸಮಸ್ಯೆ ಹಮ್ ಕಭಿ ನಹಿ ಗಿರೆಂಗೆ ಫಿರ್ ಮಾಯಾ ತಪ್ಪಡ್ ಲಗಾ ದೇತಿ. ತಿಳ್ಕೊಳ್ತಾರೆ ನಮ್ಮನ್ನು ಎಂದೂ ಮಾಯೆ ಒಡೆಯೋದಿಲ್ಲ ಅಂತ, ಆದರೂ ಕೂಡ ಮಾಯೆ ಏಟು ಬೀಳಿಸುತ್ತೆ ಅಂತಾರೆ ಬಾಬಾ. ಅಂದರೆ ಮಾಯೆಯಿಂದ ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಹ ಸ್ತ್ರೀ ಪುರುಷ ದೋನೋ ಪವಿತ್ರ ಬನಾಯ ಜಾತಾ ಹೈ. ಈ ಒಂದು ಸಂಸ್ಥೆಯಲ್ಲಿ, ಈ ಮಿಷನರಿನಲ್ಲಿ ಸ್ತ್ರೀ ಪುರುಷ ಇಬ್ಬರನ್ನೂ ಪವಿತ್ರ ಮಾಡಲಾಗುತ್ತೆ. ಸೋತೋ ಈಶ್ವರ್ಗೆ ಸಿವಾಯ್ ಕೋಯಿ ಬನಾನಾ ಸಕೆ. ಈ ಕಾರ್ಯವನ್ನು ಮಾಡಿಸ್ತಾ ಇರೋರು ಯಾರೋ, ಈಶ್ವರನ ವಿನಃ ಬೇರೆ ಯಾರು ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಹ ಈಶ್ವರ್ಯ ಮಿಷನ್, ಇದಕ್ಕೆ ಹೆಸರೇನೋ ಈಶ್ವರ್ಯ ಮಿಷನರಿ. ಬಾಬಾ ಕೋ ಕೆವಯ್ಯ ಭಿ ಕಹಾ ಜಾತಾ ಹೈ, ತುಮ್ ಹೋ ನಯ್ಯ.
ಶಿವಬಾಬಾರವ್ರಿಗೆ ಅಂಬಿಗಾ ಅಂತ ಹೇಳಲಾಗತ್ತೆ. ನೀವೆಲ್ಲ ದೋಣಿ ಆಗಿದ್ದೀರಿ, ಕೆವಯ್ಯ ಆತೆ ಹೇ ಸಬಿಕಿ ನೈಯ ಪಾರ್ ಲಗಾನೆ. ಅಂಬಿಗಾ ಬಂದಿದ್ದಾರೆ ಎಲ್ಲರ ಜೀವನ ರೂಪಿ ದೋಣಿಯನ್ನ ಏನ್ ಮಾಡಲಿಕ್ಕೆ, ಪಾರ್ ಮಾಡಲಿಕ್ಕೆ. कहते भी है सच की नैया डोलेंगे ಪರಂತು ಡೂಬೆಂಗೆ ನಹಿ. ಹೇಳ್ತಾರೆ ಸತ್ಯದ ದೋಣಿ ಅಲುಗಾಡುತ್ತೆ, ಆದರೆ ಎಂದೂ ಕೂಡ ಏನಾಗೋದಿಲ್ಲ, ಮುಳುಗೋದಿಲ್ಲ. ಕಿತ್ತನೆ ಢೇರ್ಗೆ ಢೇರ್ ಮಠ ಪಂಥ ಹೇ. ಇವತ್ತು ಎಷ್ಟೊಂದು ಲೆಕ್ಕವಿಲ್ಲದಷ್ಟು ಮಠ ಪಂಥಗಳಿದ್ದಾವೆ. ಜ್ಞಾನ और ಭಕ್ತಿ के जैसे लड़ाई होते हैं. ಜ್ಞಾನಕ್ಕೂ ಭಕ್ತಿಗೂ ಒಂದು ರೀತಿಯಲ್ಲಿ ಏನು ನಡೀತಾ ಇದೆ, ಯುದ್ಧನೇ ನಡೀತಾ ಇದೆ. कभी भक्ति की विजय होगी, आखिर तो ज्ञान का ही विजय होंगे. ಕೆಲವೊಮ್ಮೆ ಭಕ್ತಿ ಮಾರ್ಗದವರು ತುಂಬಾ ಜೋರು ಏನ್ ಮಾಡ್ತಾರೆ, ವಿಜಯ ಪಡೆದು ಬಿಡ್ತಾರೆ. ಆದರೆ ಫೈನಲ್ ವಿಜಯ ನಿಮ್ಮದೇ ಅಂತಾರೆ ಬಾಬಾ. ಈ ಜ್ಞಾನ ಮಾರ್ಗದ್ದೇ ನಿಶ್ಚಯ, ಇದು ವಿಜಯ ಇದೆ. ಭಕ್ತಿ ಕೆ ತರಫ್ ದೇಖೋ ಕಿತ್ನೆ ಬಡೆ ಬಡೆ ಯೋಧೆ ಬೈಟೆ. ಭಕ್ತಿ ಮಾರ್ಗದಲ್ಲಿ ಎಷ್ಟು ದೊಡ್ಡ ದೊಡ್ಡ ಯೋಧರಿದ್ದಾರೆ. ಜ್ಞಾನ ಮಾರ್ಗ ಕಿ ತರಫ್ ಕಿತ್ನೆ ಬಡೆ ಬಡೆ ಯುದ್ಧ ಹೇ. ಜ್ಞಾನ ಮಾರ್ಗದ ಕಡೆಗಳಲ್ಲಿ ಎಷ್ಟು ದೊಡ್ಡ ದೊಡ್ಡ ಯೋಧರು ಇದ್ದಾರೆ. ಅರ್ಜುನ್ ಭೀಮಾದಿ ನಾಮ್ ರಕ್ಕೆ ಹೇ. ಅರ್ಜುನ ಭೀಮ ಈ ಥರ ಅನೇಕ ಹೆಸರುಗಳಿಟ್ಟಿದ್ದಾರೆ. ಯಾತೋ ಸಬ್ ಕಹಾನಿಯ ಬೈಟ್ ಬನಾಯಿ ಹೇ. ಇದೆಲ್ಲ ಸ್ಟೋರೀಸ್ ಅನ್ನ ಕೂತ್ಕೊಂಡು ಮಾಡಿದ್ದಾರೆ. ಗಾಯನ್ ತೋ ಹೇ ತುಮಾರಾ ಹೀ ಹೇ. ಗಾಯನ ನಡೀತಾ ಇರೋದು ನಿಮ್ಮದೇ. ಹೀರೋಯಿನ್ ಕಾ ಪಾರ್ಟ್ ತುಮಾರಾ ಅಭಿ ಬಜ್ ರಹಾ ಹೇ. ಹೀರೋಯಿನ್ ಪಾರ್ಟ್ ಅನ್ನೋದು ಈಗ ನಿಮ್ದು ಏನ್ ನಡೀತಾ ಇದೆ. ಈ ಸಮಯ ಹಿ ಯುದ್ಧ ಚಲ್ತಿ ಹೇ. ಈ ಸಮಯದಲ್ಲಿ ನಿಮ್ದು ಏನ್ ನಡೆಯುತ್ತೆ, ಯುದ್ಧ ನಡೆಯುತ್ತೆ. ತುಮಾರೆ ಮೇ ಬಿ ಬಹುತ್ ಹೈ ಜೋ ಇನ್ ಬಾತೋಂ ಕೋ ಬಿಲ್ಕುಲ್ ಸಮಜ್ತೆ ನಹಿ. ನಿಮ್ಮಲ್ಲಿ ಕೆಲವರೇ ಈ ವಿಚಾರಗಳನ್ನು ತಿಳ್ಕೊಂತಾರೆ, ಎಲ್ಲರೂ ತಿಳ್ಕೊಳ್ಳೋದಿಲ್ಲ. ಸೊ ಅಚ್ಚೆ ಹೋಂಗೆ ಉನ್ಕಾ ಹಿ ತೀರ್ ಲಗೇಗ. ಯಾರು ಬುದ್ಧಿ ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಅವ್ರಿಗೆ ಚೆನ್ನಾಗಿ ಜ್ಞಾನದ ಬಾಣ ನಾಟುತ್ತೆ. ಥರ್ಡ್ ಕ್ಲಾಸ್ ಮೇ ತೋ ಬೈಟ್ ನಾ ಸಕೆ. 3ನೇ ದರ್ಜೆಯವ್ರು ಇಲ್ಲಿ ಬಂದು ಕೂತ್ಕೊಳ್ಳೋಕೆ ಆಗಲ್ಲ. ದಿನ ಪ್ರತಿದಿನ ಬಹುತ್ ಕಡೆ ಕಾಯ್ದೆ ಹೋತೆ ಜಾಯ್. ಡೇ ಟು ಡೇ ಬಾಬಾ ಹೇಳ್ತಿದ್ದಾರೆ, ಕಾನೂನುಗಳು ಸ್ಟ್ರಿಕ್ಟ್ ಆಗ್ತಾ ಹೋಗ್ತವೆ. ಪತ್ತರ್ ಬುದ್ಧಿ ಜೋ ಕುಚ್ ಬಿ ನೈ ಸಮಸ್ತೆ ಉನ್ಕೋ ಯಹಾ ಬೈಟ್ನಾ ಹಿ ಬೇಕಾಯ್ದ. ಕಲ್ಲು ಬುದ್ಧಿ ಇರೋ ಅಂಥವ್ರು, ಯಾರು ತಿಳ್ಕೊಳ್ಳೋಕ್ಕೆ ಯೋಗ್ಯರಿಲ್ಲ ಅಂಥವ್ರನ್ನ ಇಲ್ಲಿ ಕೂತ್ಕೊಳ್ಳೋದೇ ವೇಸ್ಟ್ ಅಂತಾರೆ ಬಾಬಾ. ಯಾ ಹಾಲ್ ಹೋಲಿಯೆಸ್ಟ್ ಆಫ್ ದಿ ಹೋಲಿ ಚರ್ಚ್. ಈ ಹಾಲ್ ಏನಾಗಿದೆ, ಪರಮ ಪವಿತ್ರವಾಗಿರ್ತಕ್ಕಂಥ ಒಂದು ಜಾಗ ಆಗಿದೆ. ಮಧುಬನ ಏನಾಗಿದೆ, ಪರಮ ಪವಿತ್ರವಾದಂಥ ಜಾಗ. ಪೋಪ್ ಬಿ ಹೋಲಿ ಕೇಳ್ತೇನ, ಪೋಪ್ಗೆ ಹೋಲಿ ಅಂತ ಹೇಳ್ತಾರಲ್ವ. ಅಥವಾ ಬಾಪ್ ಹಿ ಹೋಲಿಯೆಸ್ಟ್ ಆಫ್ ದಿ ಹೋಲಿ. ಶಿವಬಾಬಾ ಏನಾಗಿದ್ದಾರೆ, ಪರಮ ಪವಿತ್ರತೆಯ ಸಾಗರ. ಬಾಬಾ ಕೇಳ್ತೆ ಇನ್ ಸಭಿ ಕೋ ಮುಜೆ ಕಲ್ಯಾಣ ಕರ್ನಾ ಹೇ. ಶಿವಬಾಬಾ ಹೇಳ್ತಾರೆ, ಎಲ್ಲರ ಕಲ್ಯಾಣವನ್ನು ನಾನು ಮಾಡಬೇಕಾಗುತ್ತೆ. ಯಸ ವಿನಾಶ್ ಹೋ ಜಾನೆ ವಾಲಾ ಹೇ. ಇವೆಲ್ಲವೂ ಏನಾಗೋದಿದೆ, ವಿನಾಶವನ್ನು ಹೊಂದೋದಿದೆ. ಯೇ ಬಿ ಕೋಯಿ ಸಬ್ ಥೋಡಿ ಸಮಸ್ತೆ ಹೇ. ಇದನ್ನು ಯಾರಾದರೂ ತಿಳ್ಕೊಂಡಿದ್ದಾರಾ, ಬಲ್ ಸುನ್ತೆ ಹೇ ಪರಂತು ಏಕ ಕಾನ್ ಸೆ ಸುನ್ಕರ್ ದೂಸರಾ ಕಾನ್ ಸೆ ನಿಕಾಲ್ ದೇತೆ. ಒಂದು ಕಿವಿಯಲ್ಲಿ ಕೇಳ್ಬಿಟ್ಟು ಏನು ಮಾಡ್ತಾರೆ, ಇನ್ನೊಂದು ಕಿವಿಯಲ್ಲೇ ಬಿಟ್ಟಾಕ್ತಾರೆ. ನಾ ಕುಚ್ ಧಾರಣ ಕರ್ತೆ ಹೇ ನಾ ಕರಾತೆ. ಜ್ಞಾನವನ್ನು ಧಾರಣೆನೂ ಮಾಡೋದಿಲ್ಲ, ಬೇರೆಯವ್ರಿಗೂ ಜ್ಞಾನವನ್ನು ಧಾರಣೆ ಮಾಡಿಸೋದು ಇಲ್ಲ. ಐಸೆ ಗುಂಗೆ ಬೆಹರೆ ಬಿ ಬಹುತ್. ಈ ರೀತಿ ಮೂಕರು ಕಿವುಡ್ರು ಬೇಕಾದಷ್ಟು ಜನ ಇದ್ದಾರೆ. ಬಾಬಾ ಕೇಳ್ತೆ ಇಯರ್ ನೋ ಈವಿಲ್. ಶಿವಬಾಬಾ ಹೇಳ್ತಾರೆ, ಕೆಟ್ಟದ್ದನ್ನು ಕೇಳಕ್ಕೆ ಹೋಗಬೇಡಿ. ಥಾಕ್ ನೋ ಇವಿಲ್, ಕೆಟ್ಟದ್ದನ್ನು ಮಾತಾಡಕ್ಕೆ ಹೋಗಬೇಡಿ. ಇನ್ನೂ ಯಾವುದಿದೆ, ಸಿ ನೋ ಇವಿಲ್, ಇಯರ್ ನೋ ಇವಿಲ್, ಟಾಕ್ ನೋ ಇವಿಲ್, ಸಿ ನೋ ಇವಿಲ್. ಇನ್ನೊಂದು ಶಿವಬಾಬಾ ಸೇರಿಸ್ತಾರೆ, ಇದು ಗಾಂಧಿದು ತತ್ವ. ಶಿವಬಾಬಾ ಏನು ಹೇಳ್ತಾರೆ, ಕೆಟ್ಟದ್ದನ್ನು ಆಲೋಚನೆಯೂ ಮಾಡಬೇಡಿ. ಮನಸ್ಸಿನಲ್ಲಿ ಫಸ್ಟ್ ಬರುತ್ತೆ, ಅದು ನೆಕ್ಸ್ಟ್ ನೋಡೋದು, ಕೇಳೋದು, ಮಾತಿನಲ್ಲಿ ಬರೋದು, ಇವೆಲ್ಲ ಬರ್ತಾವಲ್ಲ. ಇದರಿಂದ ಆತ್ಮ ಶುದ್ಧಿ ಆಗುತ್ತೆ. ಮಾಡಲಿಲ್ಲ ಅಂದರೆ ಎತ್ತು ಬಾಹರ್ ಬಂದರ್ ಕಾಬಿ ಚಿತ್ರ ದಿಕ್ಕಾತೆ. ಅದು ಭಕ್ತಿ ಮಾರ್ಗದಲ್ಲಿ ಏನು ತೋರಿಸ್ಬಿಟ್ಟಿದ್ದಾರೆ, ಕೋತಿ ಚಿತ್ರ ತೋರಿಸ್ಬಿಟ್ಟಿದ್ದಾರೆ. ಪರಂತು ಎತ್ತೋ ಮನುಷ್ಯ ಅಂಕೆಯಲ್ಲಿ ಕಹಾಜಾತ. ಇದು ಕೋತಿಗಳಿಗೋಸ್ಕರ ಚಿತ್ರ ಅಲ್ಲ, ಇದು ಮನುಷ್ಯರಿಗೋಸ್ಕರ ಚಿತ್ರ. ಇದು ಚಾರಿತ್ರ್ಯ ನಿರ್ಮಾಣದ ಒಂದು ಚಿತ್ರ ಆಗಿದೆ. ಮನುಷ್ಯ ಈ ಸಮಯ ಬಂದರ್ ಸೆ ಬಿ ಬದುತ್ತಾರೆ ಹೇ. ಜನರು ಏನಾಗ್ಬಿಟ್ಟಿದ್ದಾರೆ, ಇವಾಗ ಏನಾಗ್ಬಿಟ್ಟಿದ್ದಾರೆ ಹೇಳಿ, ಕೋತಿಗಳಿಗಿಂತಲೂ ಕಡೆ. ನಾರದ್ ಕಿ ಬಿ ಕಹಾನಿ ಬೈಟ್ ಬನಾಯಿ.
ನಾರದರ ಕತೆ ಕೂಡ ಮಾಡಿದ್ದಾರೆ, ತೋರಿಸಿದ್ದಾರೆ. ಉನ್ಕೋ ಬೋಲಾ ತುಮ್ ಅಪ್ನಿ ಶಕಿಲ್ ತೋ ದೇಕೋ, ಅವ್ರಿಗೆ ಹೇಳಿದ್ರು ನೀವು ನಿಮ್ಮ ಒಂದು ಚಹರೆನ ನೋಡ್ಕೊಳ್ಳಿ ಅಂತ. 5 ವಿಕಾರ ತೋ ಅಂದರ್ ಮೇ ನಹಿ ಹೈ, 5 ವಿಕಾರಗಳು ಒಳಗಡೆ ಇಲ್ಲ. ಜೈಸೆ ಸಾಕ್ಷಾತ್ಕಾರ ಹೋತಾ ಹೈ, ಹೇಗೆ ಒಂದು ರೀತಿಯಲ್ಲಿ ಸಾಕ್ಷಾತ್ಕಾರ ಆಗುತ್ತೆ. ಹನುಮಾನ್ ಕಾ ಭಿ ಸಾಕ್ಷಾತ್ಕಾರ ಹೋತಾ ಹೈ ನಾ, ಹನುಮಂತಂದು ಕೂಡ ಸಾಕ್ಷಾತ್ಕಾರ ಆಗುತ್ತಲ್ವಾ. ಬಾಬಾ ಕೇತೆ ಕಲ್ಪ ಕಲ್ಪ ಯಹ ಹೋತಾ ಹೈ, ತಂದೆ ಹೇಳ್ತಾರೆ ಪ್ರತಿ ಕಲ್ಪಕ್ಕೂ ಇದಾಗತ್ತೆ. ಸತ್ಯುಗ ಮೇ ತೋ ಯಹ ಕುಚ್ ಭಿ ಬಾತೆ ಹೋತಿ ನಹಿ, ಸತ್ಯುಗದಲ್ಲಿ ಇವೆಲ್ಲ ಮಾತುಗಳು ಇರಲಿಲ್ಲ. ಯ ಪುರಾಣಿ ದುನಿಯಾ ಹಿ ಖತಮ್ ಹೋ ಜಾಯಂಗೆ, ಈ ಹಳೆಯ ಜಗತ್ತೇ ಸಮಾಪ್ತಿ ಆಗೋಗುತ್ತೆ. जो पक्के निश्चय बुद्धि है वह समझते हैं कल्प पहले भी हमने यह राज्य लिया था. ಯಾರು ಚೆನ್ನಾಗಿ ಜ್ಞಾನದಲ್ಲಿ ಗಟ್ಟಿ ಇರ್ತಾರೆ ಅವ್ರು ತಿಳ್ಕೊತಾರೆ ನಾವು ಕೂಡ ಕಲ್ಪದ ಹಿಂದೆ ರಾಜ್ಯವನ್ನು ತಗೊಂಡಿದ್ವಿ. ಬಾಬಾ ಕೇತೆ ಬಚ್ಚೆ ಅಬ್ ದೈವಿ ಗುಣ ಧಾರಣ ಕರೋ, ಶಿವಬಾಬಾ ಹೇಳ್ತಾರೆ ಈಗ ನೀವು ಚೆನ್ನಾಗಿ ಜೀವನದಲ್ಲಿ ಏನು ಮಾಡಬೇಕು, ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು. ಕೋಯಿ ಬೇಕಾದ ಕಾಮ ನಹಿ ಕರೋ, ಯಾವುದೇ ರೂಲ್ಸ್ಗೆ ವಿರುದ್ಧವಾಗಿ ಕೆಲಸ ಮಾಡಕ್ಕೆ ಹೋಗಬೇಡಿ. ಸ್ತುತಿ ನಿಂದಾ ಸಬ್ ಮೇ ಧೀರಜ್ ಧಾರಣ ಕರ್ನಾ ಹೈ, ನಿಂದೆ ಸ್ತುತಿ ಎಲ್ಲದರಲ್ಲಿ ಕೂಡ ಧೈರ್ಯವನ್ನು ತಾಳಬೇಕು. ಕ್ರೋಧ ನಹಿ ಹೋನಾ ಚಹಿಯೆ ತುಮ್ ಕಿತ್ನೆ ಊಂಚ್ ಸ್ಟೂಡೆಂಟ್ ಹೋ, ಕೋಪ ಅನ್ನೋದು ಮಾಡ್ಕೋಬಾರ್ದು, ನೀವು ಎಷ್ಟು ದೊಡ್ಡ ವಿದ್ಯಾರ್ಥಿಗಳಾಗಿದ್ದೀರಿ. ಕ್ರೋಧ ಮಾಡ್ಕೊಂಡ್ರೆ ಏನಾಗುತ್ತೆ, ಡಿಸ್ಸರ್ವಿಸ್ ಆಗುತ್ತೆ. ಭಗವಾನ್ ಬಾಪ್ ಪढ़ाते हैं, वह डायरेक्ट पढ़ा रहे हैं, फिर भी कितने बच्चे भूल जाते हैं क्योंकि साधारण तन है ना. ಸ್ವಯಂ ಭಗವಂತನೇ ಇಲ್ಲಿ ನೇರವಾಗಿ ಬಂದು ಓದಿಸ್ತಾ ಇದ್ದಾರೆ. ಆದರೂ ಎಷ್ಟೊಂದು ಮಕ್ಕಳು ಏನು ಮಾಡಿಬಿಡ್ತೇವೆ, ಮರೆತು ಹೋಗ್ಬಿಡ್ತೇವೆ. ಎಷ್ಟೊಂದು ಮಕ್ಕಳು ಮರೆತು ಹೋಗ್ತಾರೆ. ಯಾಕೆ ಅಂದರೆ ಸಾಧಾರಣವಾದಂಥ ತನುವಿನಲ್ಲಿ ಬಾಬಾ ಬಂದಿದ್ದಾರೆ. ಬಾಬಾ ಕೇತೆ ಹೇ ದೇಹದಾರಿಕೋ ದೇಖ್ನೆ ಸೆ ತುಮ್ ಇತನಾ ಊಟ ನಹಿ ಸಕೆಂಗೆ, ತಂದೆ ಹೇಳ್ತಾರೆ ನೀವು ದೇಹದಾರಿಗಳನ್ನು ನೋಡ್ತಾ ಇದ್ರೆ ಜ್ಞಾನದಲ್ಲಿ ಎದ್ದೇಳಕ್ಕಾಗತ್ತಿಲ್ಲ. ಆತ್ಮಕೋ ದೇಖೋ, ನೋಡಬೇಕಾಗಿರೋದೇನೋ ಮಸ್ತಕದಲ್ಲಿ ಆತ್ಮನ್ನೇ ನೋಡಿ. ಯಾಕೆಂದ್ರೆ ಮಸ್ತಕದಲ್ಲಿ ಮಣಿ ಇಡಲಾಗಿದೆ ಅಲ್ವಾ, ಮಸ್ತಕದಲ್ಲಿ ಬಿಂದು ಇಡ್ತಾರಲ್ವಾ. ಯಾಕೆ ಇಡೋದು, ಮಸ್ತಕದಲ್ಲಿ ಆತ್ಮನ್ ನೋಡ್ರಿ ಅಂತ ಇಟ್ಟಿದ್ದು. ಆದರೆ ಅದ್ರ ಬಗ್ಗೆ ಜ್ಞಾನನೇ ಇಲ್ವಲ್ಲ, ಆತ್ಮದ ಜ್ಞಾನ ಯಾರಿಗಾನ ಇದೆಯಾ, ಯಾರಿಗೂ ಇಲ್ವಲ್ಲ. ಮತ್ತೆ ಹೆಂಗೆ ನೋಡ್ತಾರೆ. ಅದಕ್ಕೆ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಆತ್ಮದ ಜ್ಞಾನ ಕೊಟ್ಟು ಆಮೇಲೆ ಬಾಬಾ ಹೇಳ್ತಾರೆ ನೀವು ಆತ್ಮನ್ನೇ ನೋಡಿ. ಆತ್ಮ ಯಹ ಭ್ರುಕುಟಿಗೆ ಬೀಚ್ ಮಿರತ್, ಆತ್ಮ ಇಲ್ಲಿ ಭ್ರುಕುಟಿ ಮಧ್ಯದಲ್ಲಿರುತ್ತೆ. ಬ್ರೈನ್ ಒಳಗಡೆ, ತಲಾಮಸ್ ಒಳಗಡೆ ಪಿಟ್ಯುಟರಿ ಗ್ಲ್ಯಾಂಡ್ ಅಂತ ಇದೆ, ಅಲ್ಲಿ ಒಳಗಡೆ ಆತ್ಮ ಇರುತ್ತೆ. ಇಲ್ಲಿಂದ 3 ಇಂಚ್ ಒಳಗಡೆ ಹಣೆ ಮಧ್ಯದಲ್ಲಿ ಅಲ್ಲಿ ಇದ್ಕೊಂಡು ಅಲ್ಲಿಂದ ವೈಬ್ರೇಷನ್ಸ್ ಮುಖಾಂತರ ಶರೀರವನ್ನು ನಡೆಸ್ತಾ ಇರುತ್ತೆ. ಕೈ ಕೆಲಸ ಮಾಡಬೇಕಾದ್ರೆ ಆತ್ಮದ ವೈಬ್ರೇಷನ್ ಇಲ್ಲಿ ತಲುಪಬೇಕು ಕೈಗೆ, ನರಮಂಡಲದ ಮೂಲಕ. ಕಾಲು ನಡಿಬೇಕಾದ್ರೆ ಆತ್ಮ ಹೇಳ್ಬೇಕು ನೀನು ಇಂಥ ಕಡೆ ಹೋಗು ಅಂತ, ವಿಚಾರ ಬರಬೇಕು, ಯಾರಾದರೂ ಫೋನ್ ಮಾಡಿ ಕರಿಬೇಕು, ಮನಸ್ಸಿಗೆ ಬರಬೇಕು, ಆಮೇಲೆ ನಿರ್ಧಾರ ಆಗಬೇಕು, ಆಮೇಲೆ ಕೆಲಸ ಆಗಬೇಕು. ನೋಡಿದ್ರೆ ಎಷ್ಟು ನಡೀತಾ ಇದೆ ಒಳಗಡೆ, ಇದು ಯಾರಿಗೆ ಗೊತ್ತು. ಬಾಬಾ ಹೇಳ್ತಾರೆ ತುಮ್ ಆತ್ಮ ಈ ಶರೀರ ರೂಪಿ ತಖ್ತ್ ಪರ್ ಬೈಟಿ ಹೋ. ಶಿವ ಬಾಬಾ ಹೇಳ್ತಾರೆ ನೀವು ಆತ್ಮಗಳು ಈ ಶರೀರ ಅನ್ನೋ ಸಿಂಹಾಸನ ಮೇಲೆ ಕೂತ್ಕೊಂಡಿದ್ದೀರಿ. ತುಮ್ ತಮೋ ಪ್ರಧಾನ್ ಥಿ ಅವ್ ಸತೋ ಪ್ರಧಾನ್ ಬನೋ. ಈ ಜ್ಞಾನ ಪಡ್ಕೊಳ್ಳೋಕೆ ಮುಂಚೆ ನೀವು ತಮೋ ಪ್ರಧಾನ ಆಗಿಬಿಟ್ಟಿದ್ರಿ, ಈಗ ಸತೋ ಪ್ರಧಾನರಾಗಿ. अपने को आत्मा समझ बाप को याद करने से देह का बांध टूट जाएगा. ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ಶಿವ ತಂದೆಯನ್ನು ನೆನಪು ಮಾಡ್ತಾ ಇದ್ರೆ ದೇಹ ಭಾವನೆಗಳೆಲ್ಲ ಏನಾಗೋಗ್ಬಿಡುತ್ತೆ, ಸಮಾಪ್ತಿ ಆಗೋಗ್ಬಿಡುತ್ತೆ. ಆದ ಕಲ್ಪ ದೇಹಾಭಿಮಾನ ರಹಾ ಹುವಾ, ಅರ್ಧ ಕಲ್ಪದ ದೇಹಾಭಿಮಾನ ಅಂತಕ್ಕಂಥದ್ದು ಇದೆ. ಈ ಸಮಯ ಸಬ್ ದೇಹಿ ಅಭಿಮಾನ. ಈ ಸಮಯದಲ್ಲಿ ಎಲ್ಲರಲ್ಲಿ ಕೂಡ ಏನಿದೆ, ದೇಹ ಅಭಿಮಾನ ಇದೆ. ಬಾಬಾ ಕೇತೆ ದೇಹಿ ಅಭಿಮಾನಿ ಬನೋ. ಈಗ ತಂದೆ ಹೇಳ್ತಾರೆ ಆತ್ಮ ಅಭಿಮಾನಿಗಳು ಆಗಿ. ಆತ್ಮ ಸಬ್ ಕುಚ್ ಧಾರಣ ಕರ್ತಿ, ಆತ್ಮನೇ ಎಲ್ಲ ಧಾರಣೆ ಮಾಡುತ್ತೆ. ಖಾತಿ ಪೀತಿ ಸಬ್ ಕುಚ್ ಆತ್ಮ ಕರ್ತಿ, ತಿನ್ನೋದು ಕುಡಿಯೋದು ಎಲ್ಲ ಯಾರು ಮಾಡೋದು, ಆತ್ಮನೇ ಮಾಡುತ್ತೆ. ಬಾಪ್ ಕೋತು ಅಭೋಕ್ತ ಕಹಾ ಜಾತಾ ಹೈ. ಶಿವ ಬಾಬಾರವ್ರಿಗೆ ಏನಂತ ಹೇಳಲಾಗುತ್ತೆ, ಅಭೋಕ್ತ ಅಂತ ಹೇಳಲಾಗುತ್ತೆ. ವಹೇ ನಿರಾಕಾರ. ಶಿವಬಾಬಾ ಏನಾಗಿದ್ದಾರೆ, ನಿರಾಕಾರ. ये ಶರೀರಧಾರಿ ಸಬ್ ಕುಚ್ ಕರ್ತೆ ಹೇ. ಇಲ್ಲಿ ಶರೀರಧಾರಿಗಳೆಲ್ಲ ಮಾಡ್ತಾರೆ. ಖಾತಿ ಪೀತಿ ಕುಚ್ ನಹಿ.
ಅವ್ರೇನು ತಿನ್ನೋದು ಕುಡಿಯೋದು ಮಾಡಿದ್ರು ಅಭೋಕ್ತ ಹೇ. ಶಿವ ಬಾಬಾ ಏನಾಗಿದ್ದಾರೆ? ಅಭೋಕ್ತ ಆಗಿದ್ದಾರೆ. ಉನ್ಕಿ ಫಿರ್ ವೇ ಲೋಗ್ ಕಾಪಿ ಬೈಟ್ ಕರ್ತೆ ಹೇ. ಅವ್ರದ್ದು ಮತ್ತೆ ಆ ಜನರು ಕೂತ್ಕೊಂಡು ಏನು ಮಾಡ್ತಾರೆ? ಕಾಪಿ ಮಾಡ್ತಾರೆ. ಕಿತ್ನಾ ಮನುಷ್ಯಂಕೋ ಠಗತೆ ಹೇ. ಎಷ್ಟೊಂದು ಜನರಿಗೆ ಏನು ಮಾಡ್ತಾರೆ? ಮೋಸ ಮಾಡ್ತಾರೆ. तुम्हारा बुद्धि में अभी सारा ज्ञान है, कल्प पहले जिन्होंने समझा था वही समझेंगे. ನಿಮ್ಮ ಬುದ್ಧಿನಲ್ಲಿ ಈ ಒಂದು ಜ್ಞಾನ ಇದೆ. ಕಲ್ಪದ ಹಿಂದೆ ಯಾರೆಲ್ಲ ತಿಳ್ಕೊಂಡಿದ್ರೋ ಅವರೇ ಈಗ ಈ ಜ್ಞಾನವನ್ನು ತಿಳ್ಕೊತಾರೆ. ಬೇರೆಯವ್ರಿಗೆಲ್ಲ ಇದು ಅರ್ಥವಾಗಲ್ಲ. ಬಾಬಾ ಹೇಳ್ತಾರೆ, मैं ही कल्प कल्प आकर पढ़ाता हूँ और साक्षी हो देखता हूँ. ಪರಮಾತ್ಮ ಹೇಳ್ತಾರೆ, ನಾನು ಕೂಡ ಪ್ರತಿ ಕಲ್ಪಕ್ಕೊಮ್ಮೆ ಬಂದು ನಿಮ್ಗೆಲ್ಲರಿಗೂ ಓದಿಸ್ತೀನಿ ಮತ್ತು ಸಾಕ್ಷಿಯಾಗಿ ನೋಡ್ತಾ ಇರ್ತೀನಿ. ಇವಾಗ ಸಾಕ್ಷಿಯಾಗಿ ಬಿಟ್ಟಿದ್ದಾರಲ್ಲ, ಓದಿಸಿದ್ದಾಯ್ತು, ಇವಾಗ ಸಾಕ್ಷಿಯಾಗಿ ಮೇಲಿಂದ ನೋಡ್ತಾ ಇದ್ದಾರೆ. ಯಾರೆಷ್ಟು ಮಾತ್ರ ಓದ್ತಾರೆ, ಯಾರೆಷ್ಟು ಮಾತ್ರ ಕ್ಲಾಸಿಗೆ ಬರ್ತಾರೆ, ಯಾರೆಷ್ಟು ಪುರುಷಾರ್ಥ ಮಾಡ್ತಾರೆ, ಯಾರೆಷ್ಟು ಜೀವನದಲ್ಲಿ ಧಾರಣೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಈಗ ಬಾಬಾ ಮೇಲಿಂದ ನೋಡ್ತಾ ಇದ್ದಾರೆ. ಟೈಮ್ ಲಗ್ತಾ ಏನಾ, ಸಮಯ ಹಿಡಿಸುತ್ತಲ್ವಾ ಪುರುಷಾರ್ಥ ಮಾಡಲಿಕ್ಕೆ. ನಂಬರ್ ವಾರ್ ಪುರುಷಾರ್ಥ ಅನುಸಾರ ಜೋ ಪಡಾತ ವಹಿ ಪಡೆಂಗೆ. ಕಲ್ಪದ ಹಿಂದೆ ಯಾರೆಷ್ಟೆಷ್ಟು ಓದಿದ್ರೋ ಅಷ್ಟೇ ಈ ಸಮಯದಲ್ಲಿ ಕೂಡ ಓದ್ತಾರೆ. ಸಮಯ ಹಿಡಿಸುತ್ತೆ ಓದಲಿಕ್ಕೆ ಅಂತ. ಇವಾಗ ನಡೀತಾ ಇರೋ ಗ್ರೇಸ್ ಪೀರಿಯಡ್ ಗೊತ್ತಾಯ್ತಾ? ಈಗ ಆಲ್ರೆಡಿ ಟೂ ಲೇಟ್ ಆಗೋಯ್ತು. ಬಾಬಾ ಹೇಳ್ತಾರೆ, कहते हैं कलयुग अभी 40,000 ವರ್ಷ ಶೇಷ. ಕಲಿಯುಗದಲ್ಲಿ ಜನರಿಗೆ ಇನ್ನೂ ಕಲಿಯುಗಕ್ಕೆ 40,000 ವರ್ಷಗಳಿದೆ ಅಂತ ತಿಳ್ಕೊಂಡಿದ್ದಾರೆ. ಘೋರ್ ಅಂಧ್ಯಾರ್ ಮೇ ಹೇನಾ. ಎಲ್ಲಿದ್ದಾರೆ ಮನುಷ್ಯರು? ಘೋರ್ ಅಂಧಕಾರದಲ್ಲಿದ್ದಾರಲ್ವ. ಭಕ್ತಿ ಮಾರ್ಗ और ज्ञान मार्ग में रात दिन का फर्क है. ಭಕ್ತಿ ಮಾರ್ಗಕ್ಕೂ ಮತ್ತು ಜ್ಞಾನ ಮಾರ್ಗಕ್ಕೂ ಹಗಲು ರಾತ್ರಿ ಎಷ್ಟು ವ್ಯತ್ಯಾಸ ಇದೆ. ಯಹ ಭಿ ಸಮಜ್ನೆ ಕಿ ಬಾತೆ ಹೈ. ಇದು ಕೂಡ ಎಂಥದ್ದಾಗಿದೆ, ತಿಳ್ಕೊಳ್ತಕ್ಕಂಥ ವಿಚಾರ ಆಗಿದೆ. ಬಚ್ಚೆ ಬಡಿ ಖುಷಿ ಮೇ ಡುಬೆ ಹುಯೆ ರಹನೆ ಚಹಿಯೆ. ಈ ಜ್ಞಾನ ಕೇಳಿ ಈ ಜೀವನ ಪಡೆದು ನಿಮಗೆ ಆನಂದ ಆಗ್ತಾ ಇರಬೇಕು, ಒಳಗಡೆ ಖುಷಿನಲ್ಲಿ ರೋಮಾಂಚನ ಆಗ್ತಾ ಇರಬೇಕು. ಸಬ್ ಕುಚ್ ಹೈ ಕೋಯಿ ತಮನ್ನಾ ನಹಿ. ನಮಗೆ ಸರ್ವಸ್ವ ಪ್ರಾಪ್ತಿ ಆಯಿತು. ಬಾಬಾ ಮೇಲೆ ಸಬ್ ಕುಚ್ ಮಿಲ. ತಂದೆ ಸಿಕ್ಕಿದ ಮೇಲೆ ಸರ್ವಸ್ವ ಸಿಕ್ಕೋಯ್ತು ಅಂದಮೇಲೆ ಅದೇ ಖುಷಿನಲ್ಲಿ ಮುಳುಗಿರಿ. ಸಬ್ ಕುಚ್ ಹೈ ಕೋಯಿ ತಮನ್ನಾ ನಹಿ. ಏನೂ ಇಚ್ಛೆ ಇಲ್ಲ ನಮಗೆ. जानते हैं कल्प पहले मिसल हमारी सब कामनाएं पूरी होती, इसलिए पेट भरा रहता है. ನಿಮಗೆ ಗೊತ್ತಿದೆ, ಕಲ್ಪದ ಹಿಂದಿನಂತೆ ನಮ್ಮ ಎಲ್ಲ ಆಸೆಗಳು ಪೂರ್ತಿ ಆಗಿತ್ತು, ಅದರಿಂದ ಹೊಟ್ಟೆ ತುಂಬಿದೆ ಅಂತ ನೀವು ಏನು ಮಾಡಬೇಕು? ನಶೆ ಖುಷಿನಲ್ಲಿ ಇರಬೇಕು. ಜಿನ್ಕೋ ಜ್ಞಾನ ನಹಿ ಉನ್ಕಾ ಥೋಡಿ ಪೇಟ್ ಭರ रहेगा. ಯಾರಿಗೆ ಈ ಒಂದು ಜ್ಞಾನ ಇಲ್ಲವೋ ಅವ್ರಿಗೆ ಹೊಟ್ಟೆ ತುಂಬಿರುತ್ತೇನೋ. ಕಹಾ ಜಾತಾ ಹೈ ಖುಷಿ ಜೈಸಾ ಖುರಾಕ್ ನಹಿ. ಹೇಳ್ತಾರೆ, ಖುಷಿ ಥರ ಟಾನಿಕ್ಕೆ ಇಲ್ಲ. ಜನ್ಮ ಜನ್ಮಾಂತರಕ್ಕೆ ರಾಜ ಏನಿತ್ತು. ಈಗ ಭಗವಂತನ ಜ್ಞಾನ ಸಿಕ್ಕಿದ್ರಿಂದ ನಮಗೆ ಜನ್ಮ ಜನ್ಮಾಂತರಕ್ಕೂ ರಾಜರಾಗುವಂಥ ಅವಕಾಶ ಸಿಗುತ್ತೆ. ದಾಸ್ ದಾಸಿ ಬನ್ನೆ ವಾಲಂಕೋ ಇತ್ನಾ ಖುಷಿ ನೈ ರಹಿ. ಸತ್ಯುಗದಲ್ಲಿ ಹೋಗ್ಬಿಟ್ಟು ದಾಸ್ ದಾಸಿ ಪದವಿಗೆ ಹೋಗ್ತಾರಲ್ಲ, ಅವ್ರು ಖುಷಿ ಇರಕ್ಕಿಲ್ಲ ಅಂತ. ಒಳ್ಳೆ ಪೋಸ್ಟ್ಗೆ ಹೋಗೋರ್ಗೆ ಏನಿರುತ್ತೆ? ಖುಷಿ ಇರುತ್ತೆ. ಮಾಯಾ ಹಿಲಾ ನಾ ಸಕೆ. ಅವ್ರನ್ನ ಮಾಯೆ ಅಲಗಾಡಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ कहते आंखों की बड़ी संभाल रखनी है. ಈ ಜ್ಞಾನ ಮಾರ್ಗದಲ್ಲಿ ಕಣ್ಣು ಮೇಲೆ ತುಂಬ ಕಂಟ್ರೋಲ್ ಇರಬೇಕು ಅಂತಾರೆ. ಸಂಭಾಲನೆ ಮಾಡ್ಕೊಳ್ಳಿ. ಕ್ರಿಮಿನಲ್ ದೃಷ್ಟಿ ನಾ ಜಾಯೆ. ವಿಕಾರಿ ದೃಷ್ಟಿ ನೋಡಬಾರ್ದು. ಸ್ತ್ರೀ ಕೋ ದೇಖ್ನೆ ಸೆ ಚಲಾಯಮಾನ್ ಹೋ ಜಾತಾ ಹೈ. ಸ್ತ್ರೀ ನೋಡಿದಾಗ ಪುರುಷರಿಗೆ ಏನಾಗುತ್ತೆ? ದೃಷ್ಟಿ ಒಳಗಡೆ ಚಂಚಲಾಗುತ್ತೆ. ಅರೆ ತುಮ್ ತೋ ಬಾಯಿ ಬೆಹನ್ ಕುಮಾರ್ ಕುಮಾರಿ ಹೋನ. ಶಿವಬಾಬಾ ಏನು ಹೇಳ್ತಾರೆ? ನೀವೆಲ್ಲರೂ ಸೋದರ ಆತ್ಮಗಳಾಗಿದ್ದೀರಿ, ಕುಮಾರ ಕುಮಾರಿಯರಾಗಿದ್ದೀರಿ ಅಂತಾರೆ ಬಾಬಾ. ಫಿರ್ ಕರ್ಮೇಂದ್ರಿಯ ಚಂಚಲತಾ ಕ್ಯೂ ಕರ್ತಿ ಹೈ. ದೃಷ್ಟಿ ಕೆಟ್ಟೋದಾಗ ಕರ್ಮೇಂದ್ರಿಯಗಳಲ್ಲಿ ಏನಾಗುತ್ತೆ? ಚಂಚಲತೆ ಬರುತ್ತೆ. ಬಡೆ ಬಡೆ ಲಖ್ಪತಿ ಕರೋಡ್ಪತಿ ಕೋ ಭಿ ಮಾಯಾ ಖಲಾಸ್ ಕರ್ ದೇತಿ. ಈ ಕಲಿಯುಗದಲ್ಲಿ ದೊಡ್ಡ ದೊಡ್ಡ ಕೋಟ್ಯಾಧೀಶ್ವರರು ಇರ್ತಾರೆ, ಲಕ್ಷಾಧೀಶ್ವರರು ಇರ್ತಾರೆ. ಅಂಥವನ್ನು ಮಾಯ ಏನು ಮಾಡಿಬಿಡುತ್ತೆ? ಸಮಾಪ್ತಿ ಮಾಡಿಬಿಡುತ್ತೆ. ಫಿರ್ ಕೇತೆ ಹೇ ಬಾಬಾ ಹಮ್ನೆ ಧಕ್ಕಾ ಕಾಯ. ಮತ್ತೆ ಹೇಳ್ತಾರೆ, ಬಾಬಾ ನಮ್ಗೆ ಮೋಸ ಮಾಡಿಬಿಡ್ತು ಮಾಯೆ. ಅರೆ 10 ವರ್ಷಕ್ಕೆ ಬಾದ್ ಫಿರ್ ಹಾರ್ ಖಾಲಿ. 10 ವರ್ಷದಲ್ಲಿ ಜ್ಞಾನದಲ್ಲಿದ್ದು ಕೆಲವರು ಸೋತು ಹೋಗ್ಬಿಡ್ತಾರೆ. ಅಬ್ತು ಪಾತಾಲ್ ಮೇ ಗಿರ್ ಪಡೆ. ಬಿದ್ದೋಗ್ಬಿಟ್ರೆ ಅವ್ರು ಎಲ್ಲೋದ್ರು?
ಪಾತಾಳಕ್ಕೆ ಹೊರಟೋಗ್ಬಿಟ್ರು. ಅಂದರ್ನೆ ಸಮಸ್ತೆ ಇನ್ಕಿ ಅವಸ್ಥಾ ಕೇಸಿ ಇದೆ. ಪ್ರತಿಯೊಬ್ಬರು ಅವ್ರನ್ನವರೇ ತಿಳ್ಕೊಬೋದು ನಮ್ಮ ಸ್ಥಿತಿಗತಿಗಳು ಏನಾಗಿದ್ದಾವೆ. ಕೊಯ್ ತೋ ಬಡೆ ಅಚ್ಚೆ ಸರ್ವಿಸ್ ಕರ್ತೆ ಹೇ, ಕೆಲವರು ತುಂಬ ಚೆನ್ನಾಗಿ ಸೇವೆ ಮಾಡ್ತಾರೆ. ಕನ್ಯಾವನೇ ಬಿ ಭೀಷ್ಮ ಪಿತಾಮಹಾದಿಕೋ ಬಾಣ್ ಮಾರೆ ಏನ. ಈ ಜ್ಞಾನದಲ್ಲಿ ಕನ್ಯೆಯರು ಚೆನ್ನಾಗಿ ಭೀಷ್ಮ ಪಿತಾಮಹ ಅಂಥವ್ರಿಗೂ ಕೂಡ ಜ್ಞಾನವನ್ನು ತಿಳಿಸಿದ್ದಾರೆ. ಅಂದರೆ ಒಳ್ಳೊಳ್ಳೆ ವಿದ್ವಾಂಸರಿಗೂ ಹೋಗ್ಬಿಟ್ಟು ಏನು ಮಾಡ್ತಾರೆ, ತಿಳಿಸ್ಕೊಡ್ತಾರೆ. ಗೀತ್ ಮೇ ಬಿ ಥೋಡಾ ಬಹುತ್ ಹೇ, ಯಹ ತೋ ಹೇ ಭಗವಾನ್ ವಾಚ್. ಹಾಡಿನಲ್ಲಿ ಸ್ವಲ್ಪ, ಭಗವದ್ಗೀತೆಯಲ್ಲಿ ಸ್ವಲ್ಪ ಸತ್ಯಾಂಶ ಇದೆ, ಇದು ಭಗವಾನ್ ವಾಚ್ ಆಗಿದೆ. ಅಗರ್ ಕೃಷ್ಣ ಭಗವಾನ್ ನೇ ಗೀತಾ ಸುನಾಯಿ ತೋ ಫಿರ್ ಐಸಾ ಕ್ಯೂ ಕೇತೆ ಹೇ ಜೋ ಹೂँ ಜೈಸಾ ಹೂँ ಕೊಯ್ ವಿರ್ಲಾ ಜಾನ್ತೆ ಹೇ. ಒಂದು ವೇಳೆ ಗೀತೆಯಲ್ಲಿ ನನ್ನನ್ನು ಅಪರೂಪಕ್ಕೆ ಕೆಲವರೇ ತಿಳ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಅಂದರೆ, ಒಂದು ವೇಳೆ ಕೃಷ್ಣ ಹೇಳಿದ್ರೆ ಈ ಮಾತನ್ನು ಎಲ್ಲರೂ ತಿಳ್ಕೊಂಡಿರೋರೆ ಅಲ್ವಾ. ಅಪರೂಪಕ್ಕೆ ಕೆಲವರೇ ತಿಳ್ಕೊತಾರೆ ಅಂತ ಹೇಳೋದು ಯಾರಿಗೆ? ಪರಮಾತ್ಮನಿಗೆ, ನಿರಾಕಾರನಿಗೆ. ಪರಮಾತ್ಮನ ಪರಿಚಯ ಕೇವಲ ಕೆಲವ್ರಿಗೆ ಗೊತ್ತಿದೆ ಪ್ರಪಂಚದಲ್ಲಿ. ಶಿವಬಾಬಾ ಇದೇ ರೂಪದಲ್ಲಿದ್ದಾರೆ ಅಂತ ಜ್ಞಾನಕ್ಕೆ ಬರ್ತಕ್ಕಂಥವ್ರಿಗೆ ಅಷ್ಟೇ ಗೊತ್ತಾಗುತ್ತೆ. ಎಲ್ರಿಗೂ ಎಲ್ಲಿ ಗೊತ್ತಾಗುತ್ತೆ? कोई विरला ही जानते कृष्ण यहाँ होता तो पता नहीं क्या कर देते हैं. ಒಂದು ವೇಳೆ ಮಧುಬಂದಲ್ಲಿ ಕೃಷ್ಣ ಇದ್ದಿದ್ರೆ ಗೊತ್ತಿಲ್ಲ ಏನೇನು ಮಾಡಿಬಿಡ್ತಾ ಇದ್ರು. ಕೃಷ್ಣ ಕಾ ಶರೀರ ಹೋತಾ ಹೇ ಸತ್ಯುಗ್ ಮೇ. ಜನರು ನೋಡಕ್ಕೆ ಹೋಗಿ ನುಗ್ಗಲಾಗೋಗ್ಬಿಡೋದು, ಎಷ್ಟೊಂದು ಇದಾಗೋಗ್ಬಿಡುತ್ತಲ್ವಾ. ಕೃಷ್ಣ ಏನಾದರೂ ಹುಟ್ಟಿ ಬಂದ್ಬಿಟ್ಟಿದ್ದಿದ್ರೆ ಎಷ್ಟೊತ್ತಿಗೆ ಭೂಮಿ ಮೇಲೆ, ಸತ್ಯುಗದಲ್ಲೇ ನೋಡಕ್ಕೆ ಎಷ್ಟು ನುಗ್ಗಲಾಗೋದು. ಚಿತ್ರ ವಿಚಿತ್ರ ಮಕ್ಕಳು ಹುಟ್ಟಿರ್ತಾರೆ, ಅಲ್ಲಲ್ಲಿ ನೋಡ್ಲಿಕ್ಕೆ ಎಷ್ಟು ಜನ ಹೋಗ್ಬಿಡ್ತಾರೆ, ಅಲ್ಲಲ್ಲಿ ವಿಸ್ಮಯಗಳಾಗ್ತಾ ಇರ್ತವೆ, ಎಷ್ಟು ಕ್ಯೂ ನಿಂತು ಹೋಗ್ಬಿಡುತ್ತೆ, ಮಾತನಾಡಕ್ಕೆ ಬಿಡೋದಿಲ್ಲ. तो बाबा ಹೇಳ್ತಾರೆ, ಯಾ ಜಾನ್ತೆ ನಹಿ ಕಿ ಕೃಷ್ಣ ಕಾ ಬಹುತ್ ಜನ್ಮೋ ಕಾ ಅಂತ್ ಕೆ ಶರೀರ ಮೇ ಮೈ ಪ್ರವೇಶ ಕರ್ತಾ. ಅದಕ್ಕೆ ಶಿವಬಾಬಾ ಗುಪ್ತ ವೇಷದಲ್ಲಿ ಬಂದಿರೋದು. ಯಾರಿಗೆ ಗೊತ್ತಾಗತ್ತೆ? ದಾದಿ ನೋಡ್ತಾರೆ, ಹೋಗ್ಬಿಡ್ತಾರೆ, ಏನು ಈಗ ಅರ್ಥ ಆಗಲ್ಲ. ಕ್ಲಾಸಿಗೆ ಬರೋರ್ಗಷ್ಟೇ ಇದು ಗೊತ್ತಾಗುತ್ತೆ. तो बाबा ಹೇಳ್ತಿದ್ದಾರೆ, जानते हैं कृष्ण के बहुत जन्मों के अंत के शरीर में मैं प्रवेश करता हूँ. ಶ್ರೀಕೃಷ್ಣನ ಭಾಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ನಾನು ಪ್ರವೇಶ ಮಾಡ್ತೇನೆ. ಕೃಷ್ಣಕ್ಕೆ ಹಾಗೆ ತೋ ಜಟ್ ಸಬ್ ಭಾಗ್ ಜಾಯ್. ಕೃಷ್ಣ ಎದುರುಗಡೆ ಎಲ್ಲರೂ ಓಡೋಗ್ಬಿಡ್ತಾ ಇದ್ರು ಅಂತಾರೆ ಬಾಬಾ. ಒಂದು ವೇಳೆ ಕೃಷ್ಣ ಇದ್ದಿದ್ರೆ ಕೃಷ್ಣನ ಎದುರುಗಡೆ ಎಲ್ಲರೂ ಓಡೋಗ್ಬಿಡೋರು ನೋಡೋಕ್ಕೆ. ಪೋಪ್ ಆದಿ ಆತೆ ಹೇತು ಕಿತ್ತನ ಜುಂಡು ಆಕಾರ ಇಕ್ಕಟ್ಟ ಹೋತೆ. ಪೋಪ್ ಬಂದರೆ ಊರಿನಲ್ಲಿ ಎಲ್ಲಾದರೂ ಬೇರೆ ಕಡೆ ನೋಡ್ಲಿಕ್ಕೆ ಎಷ್ಟು ಜನ ಹೋಗ್ಬಿಡ್ತಾರಲ್ವ. ಮನುಷ್ಯ ಥೋಡಿ ಸಮಸ್ತೆಗೆ ಈ ಸಮಯ ಸಪತಿ ತಮೋಪ್ರಧಾನ. ಜನರಿಗೆ ಇದು ಗೊತ್ತೇ ಇಲ್ಲ, ಈ ಸಮಯದಲ್ಲಿ ಎಲ್ಲರೂ ತಮೋಪ್ರಧಾನ ಆಗಿಬಿಟ್ಟಿದ್ದಾರೆ ಅನ್ನೋದು. ಕೇತೆ ಬಿ ಹೇ ಪತಿತ್ ಪಾವನ, ನಾವು ಪರಂತು ಸಮಸ್ತೆ ನೈ ಹಮ್ ಪತಿತ್ ಹೇ ಹೇಳ್ತಾ ಇರ್ತಾರೆ, ಹೇ ಪತಿತ ಪಾವನ ಬಾ ಅಂತ. ಆದರೆ ಏನೇನು ತಿಳ್ಕೊಳ್ಳೋದಿಲ್ಲ. ಬಚ್ಚೋಂಕು ಬಾಬಾ ಕಿತ್ತನ ಅಚ್ಚಿ ರೀತಿ ಸಮಜಾತೆ ಹೇ. ಮಕ್ಕಳಿಗೆ ತಂದೆ ಎಷ್ಟೊಂದು ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ. बाबा की बुद्धि में तो सब सेंटर्स के अनन्य बच्चे तरफ चली जाती. ಬಾಬಾರವ್ರ ಗಮನ ಎಲ್ಲ ಒಳ್ಳೊಳ್ಳೆ ಅನನ್ಯ ಮಕ್ಕಳ ಕಡೆಗೆ ಹೋಗುತ್ತೆ ಅಂತ. ಅನನ್ಯರು ಅಂದರೆ ಯಾರು? ಯಾರಿಗೆ ಒಬ್ಬ ತಂದೆ ಬಿಟ್ಟು ಬೇರೆ ಯಾರು ಅನ್ಯರು ಇಲ್ಲವೋ ಅವ್ರಿಗೆ ಅನನ್ಯರು ಅಂತ ಹೇಳೋದು. ಏಕ ಬಾಬಾ ದೂಸರಾನ ಕೊಯ್ ಅನ್ನೋ ಪಾಠನ್ನ ಒಳಗಡೆ ಚೆನ್ನಾಗಿ ಗಟ್ಟಿ ಮಾಡ್ಕೊಂಡಿರತಕ್ಕಂಥವ್ರಿಗೆ ಅನನ್ಯರು ಅಂತ. जब ಜಾಸ್ತಿ ಅನನ್ಯ ಬಚ್ಚೆ यहाँ आते हैं फिर यहाँ देखता हूँ. ಇಲ್ಲಿ ಅನನ್ಯ ಮಕ್ಕಳು ಬಂದರೆ ಅವ್ರು ನೋಡ್ತೀನಿ ನಾನು ಅಂತ ಬಾಬಾ ಹೇಳ್ತಿದ್ದಾರೆ. नहीं तो बाहर में बच्चों को याद करता रहता हूँ. ಇಲ್ಲಾಂದರೆ ಹೊರಗಡೆ ಎಲ್ಲೆಲ್ಲೋ ಸೆಂಟರ್ಗಳಲ್ಲಿ ಇರ್ತಾರಲ್ಲ ಮಕ್ಕಳು, ಅವ್ರು ನೋಡ್ತಾ ಇರ್ತೀನಿ. ಉನ್ಕೆ ಹಾಗೆ ಜ್ಞಾನ ಡಾನ್ಸ್ ಕರ್ತಾ ಹೂँ. ಅವ್ರ ಎದುರುಗಡೆನೆ ಜ್ಞಾನದ ಡ್ಯಾನ್ಸನ್ನು ಮಾಡ್ತೀನಿ ಅಂತಿದ್ದಾರೆ. तो ಮೆಜಾರಿಟಿ ಜ್ಞಾನಿತು ಆತ್ಮ ಹೋತೆ ಹೇ, ಮಜಾ ಬಿ ಆತಾ ಹೇ. ಸಭೆಯಲ್ಲಿ ಕೂತ್ಕೊಂಡಾಗ ಎಲ್ಲರೂ ಜ್ಞಾನಿ ಆತ್ಮಗಳಿದ್ರೆ ಬಾಬಾರವ್ರಿಗೆ ಏನಾಗುತ್ತೆ? ಖುಷಿ ಆಗುತ್ತೆ, ಒಳ್ಳೆ ಸಭೆ ಸೇರಿದೆ. नहीं तो बच्चिया पर कितना अत्याचार होता है, कल्प कल्प सहन करना पड़ता है. ज्ञान में आने से फिर भक्ति भी छूट जाती है. ನಾವು ಹೇಳ್ತಾರೆ, ಪ್ರತಿ ಕಲ್ಪಕ್ಕೂ ಕೂಡ ಇವೆಲ್ಲ ಏರುಪೇರುಗಳು ಆಗ್ತಾ ಇರ್ತವೆ. ಸಹನೆ ಮಾಡ್ಕೋಬೇಕಾಗಿ ಬರುತ್ತೆ. ಜ್ಞಾನದಲ್ಲಿ ಬಂದಾಗ ಭಕ್ತಿ ಬಿಟ್ಟು ಹೋಗುತ್ತೆ.
ಜ್ಞಾನ ಎಷ್ಟು ಮೆಟ್ಲು ಅಂತ ಗೊತ್ತಾಗೋದ್ಮೇಲೆ भक्ति ऑटोमेटिक आग बिट होगते। घर में समझो मंदिर है, स्त्री पुरुष दोनों भक्ति करते हैं, स्त्री को ज्ञान की चटक लग जाती है और भक्ति छूट जाती है तो कितना हंगाम हो जाता है। ಮನೆಯಲ್ಲಿ ಪುರುಷರು ಸ್ತ್ರೀಯರು ಎಲ್ಲ ಒಟ್ಟಿಗೆ ಇರ್ತಾರೆ, ಭಕ್ತಿ ಮಾಡ್ತಾ ಇರ್ತಾರೆ, ಸ್ತ್ರೀ ಜ್ಞಾನಕ್ಕೆ ಬಂದ್ಬಿಟ್ಟು ಜ್ಞಾನ ಬಿಟ್ಟರೆ ಏನಾಗುತ್ತೆ, ಮನೆಯಲ್ಲಿ ಗಲಾಟೆ ಆಗ್ಬಿಡುತ್ತೆ। ಅದಕ್ಕೆ ನಿಮಿತ್ತ ಮಾತ್ರ ಮನೆಯವ್ರನ್ನೆಲ್ಲ ಸಂತುಷ್ಟ ಮಾಡಕ್ಕೆ ಏನು ಮಾಡಬೇಕು, ಪೂಜೆ ಮಾಡಬೇಕಾಗತ್ತೆ। ಪೂಜೆ ಭಕ್ತಿ ಮಾರ್ಗದಲ್ಲಿ ಮಾಡ್ತಾ ಇದ್ದಂಗೆ ಕಂಟಿನ್ಯೂ ಮಾಡಿಕೊಂಡು ಜ್ಞಾನದಲ್ಲಿ ಮುಂದುವರಿಬೇಕು ಅಂತ ಬಾಬಾ ಮಾತೆಯರಿಗೆ ಹೇಳ್ತಾ ಇರ್ತಾರೆ। ಅಲ್ಲಿಗೆ ಹೋಗ್ಬಿಟ್ಟು ಇವ್ರು ಭಕ್ತಿನೂ ಬಿಟ್ಬಿಟ್ರಪ್ಪ ಅಂತೇಳ್ಬಿಟ್ಟು ಗಲಾಟೆ ಮಾಡ್ತಾರೆ, ಅದಕ್ಕೆ ಬಿಡಬಾರ್ದು ಅಂತಾರೆ ಬಾಬಾ। तो विकार में भी जाए, ಶಾಸ್ತ್ರಾದಿ ಪಡೆ ನಾ ಪಡೆ ತೋ ಜಗಳ ಹೋಗೋಣ। ವಿಕಾರದಲ್ಲಿ ಹೋಗಲಿಲ್ಲ, ಶಾಸ್ತ್ರಗಳು ಓದಲಿಲ್ಲ ಅಂದರೆ ಜಗಳ ಆಗುತ್ತಲ್ಲ, ಇಸ್ಮೆ ವಿಘ್ನ ಬಹುತ್ ಪಡುತ್ತೆ। ಈ ಜ್ಞಾನ ಮಾರ್ಗಕ್ಕೆ ಅನೇಕ ಪ್ರಕಾರದ ವಿಘ್ನಗಳು ಬರ್ತವೆ। ಅವ್ರ ಸತ್ಸಂಗ ಜಾನೆ ಕೆ ಲಿಯೆ ರೋಕ್ತೆ ನಹೀ। ಲೌಕಿಕದಲ್ಲಿ ಎಷ್ಟೋ ಸತ್ಸಂಗಗಳಿದ್ದಾವೆ, ಅದರಲ್ಲಿ ಹೋಗೋದಕ್ಕೆ ಯಾರು ಅಡಚಣೆ ಮಾಡೋದಿಲ್ಲ। ಯಹ ಪವಿತ್ರತಾ ಕಿ ಬಾತ್, ಇಲ್ಲಿ ಪವಿತ್ರತೆ ವಿಷಯದಿಂದನೇ ಏನಾಗ್ತಾರೆ, ಜನ ಕಡಿಮೆ ಆಗ್ತಾರೆ। पुरुष तो नहीं रह सकते हैं, जंगल में चले जाते हैं, स्त्रियां कहाँ जाए। ಪುರುಷರೇನೋ ಮನೆಯಲ್ಲಿದ್ದು ಪವಿತ್ರ ಜೀವನ ಮಾಡೋಕ್ಕಾಗಲ್ಲ ಅಂತಂದರೆ ಕಾಡಿನಲ್ಲಿ ಹೋಗ್ಬಿಟ್ಟು ಮಠ ಅದು ಇದು ಕಟ್ಕೊಂಡೆಲ್ಲೋ ಇದ್ದು ಹೋಗ್ತಾರೆ। ಸ್ತ್ರೀಯರು ಎಲ್ಲಿ ಹೋಗಬೇಕು, ಅವ್ರಿಗೆ ಎಲ್ಲಿಂದ ದಾರಿ? ಅದಕ್ಕೆ ಬಾಬಾ ಅವರು ಈ ಯಜ್ಞ ಮಾಡಿದ್ದು। तो स्त्री के लिए समझते नरक का द्वार। ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ, ಅಜ್ಞಾನ ಕಾಲದಲ್ಲಿ ಸ್ತ್ರೀಯರು ನರಕಕ್ಕೆ ದಾರಿ ಅಂದ್ಬಿಟ್ಟಿದ್ದಾರೆ। ಬಾಬಾ ಕೇತಿ ಸ್ವರ್ಗ ಕಾ ದ್ವಾರ, ಶಿವ ಬಾಬಾ ಉಲ್ಟಾ ಮಾಡಿಬಿಟ್ಟಿದ್ದಾರೆ ಇದನ್ನು, ಸ್ವರ್ಗಕ್ಕೆ ದಾರಿ ಅವರು ನೋಡಿ। ಇಷ್ಟೊಂದು ಜನ ಬ್ರಹ್ಮಕುಮಾರಿಯರು ಸ್ವರ್ಗಕ್ಕೆ ದಾರಿ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಶಿವ ಬಾಬಾ ತಿಳಿಸ್ತಾ ಇದ್ದಾರೆ। ಬಚ್ಚಿ ಆತೋ ಅಭಿ ಸ್ವರ್ಗ ಸ್ಥಾಪನಾ ಕರ್ತೆ ಹೋ, ಯಾಕೆ ಬ್ರಹ್ಮಕುಮಾರಿಯರು ಸ್ವರ್ಗಕ್ಕೆ ದಾರಿ ಅಂತ ಹೇಳಿದ್ದಾರೆ ಶಿವ ಬಾಬಾ ಇದೆಯಾ? ಸ್ವರ್ಗ ಸ್ಥಾಪನೆ ಮಾಡೋ ಕಾರ್ಯದಲ್ಲಿ ಇಷ್ಟೊಂದು ಜನ ಕುಮಾರಿಯರು ತಮ್ಮ ಜೀವನವನ್ನೇ ಏನು ಮಾಡಿಬಿಟ್ಟಿದ್ದಾರೆ, ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ಟಿದ್ದಾರೆ। ಇಸ್ಮೆ ಪೆಹಲೆ ನರಕ ದ್ವಾರ ಥಿ, ಮೊದಲು ಈ ಒಂದು ಜ್ಞಾನ ಪಡ್ಕೊಳ್ಳೋಕೆ ಮುಂಚೆ ಏನಾಗ್ಬಿಟ್ಟಿದ್ರು, ನರಕಕ್ಕೆ ದಾರಿ ತೋರಿಸ್ತೋರಾಗ್ಬಿಟ್ಟಿದ್ರು। ಅವಿತು ಸ್ವರ್ಗ ಸ್ಥಾಪನಾ ಹೋತಿ, ಈಗಂತೂ ಸ್ವರ್ಗದ ಸ್ಥಾಪನೆ ನಡೀತಾ ಇದೆ। ಸತ್ಯುಗ ಹೇ ಸ್ವರ್ಗ ದ್ವಾರ, ಕಲಿಯುಗ ಹೇ ನರಕ ದ್ವಾರ। ಸತ್ಯುಗ ಆಗಿದೆ ಏನು, ಸ್ವರ್ಗದ ಒಂದು ದ್ವಾರ, ಕಲಿಯುಗ ಆಗಿದೆ ನರಕ ದ್ವಾರ। ಎಸ್ ಸಮಜ್ ಕಿ ಬಾತ್ ಹೈನಾ, ಇದೇನಾಗಿದೆ ತಿಳ್ಕೊಳ್ತಕ್ಕಂಥ ಮಾತು। ತುಮ್ ಬಚ್ಚೆ ಬಿ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಸಮಸ್ತೆ ಹೋ, ನೀವು ಮಕ್ಕಳು ಕೂಡ ನಂಬರ್ ವಾರ್ ಪುರುಷಾರ್ಥ ಅನುಸಾರವಾಗಿ ಈ ವಿಚಾರಗಳನ್ನು ತಿಳ್ಕೊತೀರಾ। ಬಲ್ ಪವಿತ್ರ ತೋ ರಹತೆ ಹೇ, ಬಾಕಿ ಜ್ಞಾನ ಕಿ ಧಾರಣ ನಂಬರ್ ವಾರ್ ಹೋತಿ ಹೇ। ಎಷ್ಟೋ ಜನ ಪವಿತ್ರರು ಇರ್ತಾರೆ, ನಂಬರ್ ವಾರ್ ಆಗಿ ಈ ಜ್ಞಾನದ ಪಾಯಿಂಟ್ಸು ಕೆಲವ್ರ ಬುದ್ಧಿಯಲ್ಲಿ ಮಾತ್ರ ಕೂತ್ಕೊಳ್ಳುತ್ತೆ। ತುಮ್ ತೋ ಯಹಾ से निकाल कर वहाँ बाहर बैठे हो, ನೀವು ಅಲ್ಲಿಂದ ಬಿಟ್ಟು ಇಲ್ಲಿಗೆ ಬಂದಿದ್ದೀರಿ। ಪರಂತು ಅಬ್ ತೋ ಸಮझाया जाता है गृहस्थ ವ್ಯವಹಾರ में रहना है। ಇಲ್ಲಿ ಬಾಬಾ ಹೇಳ್ತಾರೆ ಭಲೆ ಗೃಹಸ್ಥ ವ್ಯವಹಾರದಲ್ಲಿ ಇರಿ, ಇನ್ನೊಂದು कोई तकलीफ होती है। ಮನೆಗಳಲ್ಲಿರೋರಿಗೆ ಈ ಒಂದು ಜ್ಞಾನದಲ್ಲಿ ನಡೆಯೋದು ಕಷ್ಟ ಇದೆ। यहाँ रहने वालों के लिए कोई तकलीफ नहीं। ಸೇವಾ ಸ್ಥಾನದಲ್ಲಿ ಮಧುಬಂಧದಲ್ಲಿರ್ತಕ್ಕಂಥವ್ರಿಗೆ ಯಾವುದೇ ಕಷ್ಟ ಇಲ್ಲ। ಮನೆಗಳಲ್ಲಿದ್ದು ಎಲ್ಲ ನಿಭಾಯಿಸ್ಕೊಂಡು ಬರೋರ್ಗೇನೆ ಕಷ್ಟ ಇದೆ ಗೃಹಸ್ಥ ನಿಭಾಯಿಸೋದು। तो बात समझाते कमल फूल समान गृहस्थ व्यवहार में रहते पवित्र। ಶಿವ ಬಾಬಾ ಹೇಳ್ತಾರೆ ಭಲೆ ನೀವು ಗೃಹಸ್ಥ ವ್ಯವಹಾರದಲ್ಲಿ ಇರಿ, ಕಮಲವೂ ಥರ ಪವಿತ್ರವಾಗಿರಿ। ಸೋಬಿ ಇಸ್ ಅಂತಿಮ್ ಜನ್ಮ ಕಿ ಬಾತ್, ಇದು ಒಂದೇ ಒಂದು ಜನ್ಮ ಸಾಕು ಅಂತ। ನೀವು ಒಂದು ಜನ್ಮ ನಾನು ಹೇಳ್ದಂಗೆ ಪವಿತ್ರ ಜೀವನ ಮಾಡಿ ನಿಮ್ಮ ಎಲ್ಲ ಜನ್ಮಗಳು ಸುಖವಾಗಿಬಿಡುತ್ತವೆ। ಗೃಹಸ್ಥ ವ್ಯವಹಾರ में रहते अपने को आत्मा समझो, आत्मा ही सुनती है। ಗೃಹಸ್ಥದಲ್ಲಿ ಇರ್ತಾ ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಳ್ಳಿ, ಆತ್ಮನೇ ಈ ಜ್ಞಾನವನ್ನು ಕೇಳುತ್ತೆ ಅಂತ। ಆತ್ಮನೇ ಕೇಳೋದು, ಆತ್ಮ ಈ ಬನಿಯೇನ, ಆತ್ಮ ಇದಾಗಿದೆಯಲ್ವ, ಆತ್ಮ ಈ ಜನ್ಮ ಜನ್ಮಾಂತರ ಭಿನ್ನ ಭಿನ್ನ ಡ್ರೆಸ್ ಪಹನ್ತಿ ಆಯಿ ಹೇ। ಆತ್ಮಗಳು ಅನೇಕ ಶರೀರಗಳಲ್ಲಿ ವೆರೈಟಿ ಶರೀರಗಳನ್ನು ಡ್ರೆಸ್ಸನ್ನು ತೆಗೆದುಕೊಂಡು ಬಂದಿದ್ದಾವೆ। ಅಬ್ ಹಮ್ ಆತ್ಮಕ್ಕೂ ವಾಪಸ್ ಜಾನ ಹೇ, ಈಗ ನಾವೆಲ್ಲ ಆತ್ಮಗಳು ಎಲ್ಲಿ ಹೋಗಬೇಕು, ಮನೆಗೂ ಹೋಗಬೇಕು। ಬಾಬಾ ಸೆ ಯೋಗ ಲಗಾನ ಹೇ, ಶಿವ ಬಾಬಾ ಜೊತೆಯಲ್ಲಿ ಏನು ಮಾಡಬೇಕು, ಯೋಗನ ಜೋಡಿಸ್ಬೇಕು।
मूल बात है यह है, ಬಾಬಾ कहते मैं ಆತ್ಮ उनसे बात करता हूँ. ಮೂಲ ವಿಚಾರ ಇದೇ ಆಗಿದೆ. ತಂದೆ ಹೇಳ್ತಾರೆ, ನಾನು ನಿಮ್ಮ ಆತ್ಮಗಳ ಜೊತೆಯಲ್ಲಿ ಮಾತನಾಡ್ತೀನಿ. ಆತ್ಮ ಭ್ರುಕುಟಿಕೆ ಬೀಚ್ ರಾತಿ. ಆತ್ಮ ಎಲ್ಲಿರುತ್ತೆ? ಹಣೆ ಮಧ್ಯದಲ್ಲಿರುತ್ತೆ. ಇನ್ನು ಆರ್ಗನ್ಸ್ ದ್ವಾರ ಸುನ್ತಿ ಹೇ. ಆತ್ಮ ಈ ಕರ್ಮೇಂದ್ರಿಯಗಳ ಮುಖಾಂತರ ಎಲ್ಲ ವಿಚಾರಗಳನ್ನು ಕೇಳುತ್ತೆ. ಆತ್ಮ ಇನ್ಮೇ ನಹಿ ಹೋತೆ ತೋ ಶರೀರ ಮುರ್ದಾ ಬನ್ ಜಾತ. ಒಂದು ವೇಳೆ ಆತ್ಮ ಈ ದೇಹದಲ್ಲಿ ಇಲ್ಲ ಅಂದರೆ ಶರೀರ ಏನಾಗ್ಬಿಡ್ತಿತ್ತು? ಶರೀರ ಹೆಣ ಆಗ್ಬಿಡ್ತಿತ್ತು. ಬಾಬಾ ಕಿತ್ನ ವಂಡರ್ಫುಲ್ ಜ್ಞಾನ ಕರ್ ದೇತೆ ಹೇ. ಶಿವ ಬಾಬಾ ಎಷ್ಟು ಅದ್ಭುತವಾದಂಥ ಜ್ಞಾನವನ್ನು ಮಕ್ಕಳಿಗೆ ತಿಳಿಸಕ್ಕೆ ಬಂದಿದ್ದಾರೆ. ಪರಮಾತ್ಮ ಬಿಗರ್ ಯಹ ಬಾತೆ ಕೋಯಿ ಸಮಜ ನಾ ಸಕೆ. ನೋಡಿ, ಪರಮಾತ್ಮನ ವಿನಃ ಈ ವಿಚಾರಗಳನ್ನು ಯಾರು ತಿಳಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ಸನ್ಯಾಸಿ ಆದಿ ಕೋಯಿ ಆತ್ಮ ಕೋ ತೋಡಿ ದೇಖ್ತೆ ಹೇ. ಸಾಧು ಸಂತರ ಆತ್ಮನ ನೋಡ್ತಾರೇನೋ? ಯಹ ತೋ ಆತ್ಮ ಕೋ ಪರಮಾತ್ಮ ಸಮಸ್ತೆ ಹೇ. ಇಲ್ಲಿ ಕೆಲವರು ಆತ್ಮನ್ನೇ ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ? ಪರಮಾತ್ಮ ಅಂತ ತಿಳ್ಕೊತಾರೆ. ದೂಸರಾ ಫಿರ್ ಕೇತೆ ಆತ್ಮ ಮೇ ಲೇಪ್ ಚೆಪ್ ನೈ ಲಗ್ತಾ. ಬೇರೆಯವ್ರು ಏನು ಹೇಳ್ಬಿಡ್ತಾರೆ? ಆತ್ಮಕ್ಕೆ ಲೇಪ ಚೆಪ ಅಂಟೋದಿಲ್ಲ. ಶರೀರ ತೋ ಧೋನೆ ಸೆ ಗಂಗಾ ಮೇ ಜಾತೆ ಇಲ್ಲ. ಶರೀರವನ್ನು ತೊಳ್ಕೊಳ್ಳೋಕ್ಕೆ ಗಂಗಾ ನದಿಗೆ ಹೋಗ್ತಾರಲ್ವ. ಶರೀರ ಯಹ ತೋ ನೈ ಸಮಸ್ತೆ ಆತ್ಮ ಹಿ ಪತಿತ್ ಬನ್ನಿ. ಇದನ್ನು ತಿಳ್ಕೊಳ್ಳೋದಿಲ್ಲ. ಆತ್ಮನೇ ಪತಿತ ಆಗ್ಬಿಟ್ಟಿದೆ. ಆತ್ಮ ಈ ಸಬ್ ಕುಚ್ ಕರ್ತಿ. ಆತ್ಮನೇ ಎಲ್ಲವನ್ನು ಮಾಡುತ್ತೆ. ಬಾಬಾ ಸಮಜಾತೆ ರಾತಿ ಯಾವ ಮತ್ ಸಮಜೋ ಹಮ್ ಫಲಾನಾ ಹೂಂ. ತಂದೆ ತಿಳಿಸ್ಕೊಡ್ತಾ ಇದ್ದಾರೆ, ಈ ರೀತಿ ತಿಳ್ಕೊಬೇಡಿ, ನಾನು ಇನ್ನು ಮಾಡ್ತೀನಿ, ಮೈ ಫಲಾನಾ ಹೂಂ, ನಾನು ಇದನ್ನು ಆಗ್ತೀನಿ ಅಂತ ತಿಳ್ಕೊಬೇಡಿ. ಸಬ್ ಆತ್ಮಯೇ ಹೇ. ಎಲ್ಲರೂ ಕೂಡ ಆತ್ಮಗಳೇ ಆಗಿದ್ದಾರೆ. ಜಾತಿ ಪಾತಿ ಕಾ ಕೋಯಿ ಭೇದ ನಹಿ ರಾನಾ ಚಾಹಿಯೆ. ಜಾತಿ ಮತಗಳ ಭೇದ ಇಟ್ಕೋಬಾರ್ದು ಅಂತ. ಆತ್ಮ ಜೊತೆಗೆ ಜಾತಿ ಎಲ್ಲಿದೆ? ಇವಾಗ ಆತ್ಮ ಇದೆ ಅಂತ ಇಟ್ಕೊಳ್ಳಿ. ಈ ಜನ್ಮದಲ್ಲಿ ಮುಸಲ್ಮಾನರ ಮನೆಯಲ್ಲಿ ಹುಟ್ಟಿತ್ತು ಅಂತ ಇಟ್ಕೊಳ್ಳಿ. ಏನೋ ಲೇವಾದೇವಿ ಹಿಂದೂಗಳ ಮನೆಯಲ್ಲಿ ಇತ್ತು, ಲೆಕ್ಕಾಚಾರ, ದುಡ್ಡು ಕೊಟ್ಟಿತ್ತು, ಕೊಡಲಿಲ್ಲ, ಏನೋ ಸಾಲ ತೊಗೊಂಡಿತ್ತು ಅಂತ ಇಟ್ಕೊಳ್ಳಿ. ಆತ್ಮ ಹೊರಟಾಯಿತು, ಹಿಂದೂ ಮನೆಯಲ್ಲಿ ಹುಟ್ಟುತ್ತೆ. ಹೌದು ಇಲ್ವಾ? ಆತ್ಮಕ್ಕೆ ಎಲ್ಲಿ ಬೇಕಾದ್ರೂ ಹೋಗ್ಬೋದಲ್ಲ. ಇದು ಯಾರನ್ನಲ್ಲೋ ಅವ್ರು ನಿಲ್ಸೋಕ್ಕಾಗತ್ತಾ? ನೀವು ಮುಸಲ್ಮಾನ್ ಮನೆಯಲ್ಲಿ ಹುಟ್ಟಿದ್ರು ಆತ್ಮ ನೀನು ನನ್ನ ಮನೆಗೆ ಬಡಬೇಡ ಅಂತ ಹೇಳೋಕ್ಕಾಗುತ್ತಾ ತಾಯಿ? ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲಿ ಬೇಕಾದರೂ ಸ್ವತಂತ್ರ ಪಕ್ಷಿ ಇದ್ದಂಗೆ ಹೋಗುತ್ತೆ, ಜನ್ಮ ತಾಳುತ್ತೆ. ಮತ್ತು ಎಲ್ಲಿದೆ ಜಾತಿ ಭೇದ? ಇದೆಯಾ? ಇದೆಯಾ ಜಾತಿ ಭೇದ? ಇಲ್ಲವೇ ಇಲ್ಲ. ಒಂದ್ಸಲ ಏನಾಗಿದೆ, ಒಂದು ನರ್ಸ್ಗಳಿರ್ತಾರಲ್ಲ, ಡಿಲಿವರಿ ಆಗುತ್ತಲ್ಲ, ಸೊ ಅಲ್ಲಿ ಏನಾಗೋಗ್ಬಿಟ್ಟಿದೆ, ಮಕ್ಕಳು ಅದ್ಲಿ ಬದಲಿ ಆಗ್ಬಿಟ್ಟಿದೆ. ಮುಸಲ್ಮಾನರ ತಾಯಿಗೆ ಹುಟ್ಟಿರೋಂಥ ಮಗು ಎತ್ಕೊಂಡು ಹೋಗ್ಬಿಟ್ಟು ಹಿಂದೂ ತಾಯಿ ಹತ್ರ ಬಿಟ್ಬಿಟ್ಟಿದ್ದಾರೆ. ಸಣ್ಣ ಪುಟ್ಟಾಣಿ ಮಕ್ಕಳು ತಾನೆ, ಗೊತ್ತಾಗಲ್ಲ ಅವಾಗ ಹೋಲಿಕೆಗಳು ಏನು ಗೊತ್ತಾಗಲ್ಲ. ಸೊ ಅವ್ರ ತಾಯಿ ಹತ್ರ ಇರೋ ಮಗನ ಇನ್ನೊಂದು ಕಡೆ ತೊಗೊಂಡೋಗಿ ಇಟ್ಬಿಟ್ಟಿದ್ದಾರೆ. ಆ ಮಗು ಅಲ್ಲಿ ಬೆಳೆದ್ಬಿಡ್ತು, ಈ ಮಗು ಅಲ್ಲಿ ಬೆಳೆದ್ಬಿಡ್ತು. ಎಕ್ಸ್ಚೇಂಜ್ ಆಗಿರೋರ್ಗೆ ಅಷ್ಟೇ ಗೊತ್ತಿತ್ತಂತೆ, ಬೇರೆಯವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ. ನರ್ಸ್ಗಳಿಗಷ್ಟೇ ಗೊತ್ತಿತ್ತು ವಿಷಯ, ಹಿಂಗೆ ಆಗೋಗ್ಬಿಟ್ಟಿದೆ ನನ್ನಿಂದ ಹೇಳ್ಬಿಟ್ಟು. ಆಮೇಲೆ ಹೇಳಿದ್ರೆ ಹೌದಾ, ಗೊತ್ತಾಗೋಯ್ತು ವಿಷಯ, ಹೌದಾ ಹಿಂಗಾಗೋಗಿದ್ಯಾ? ಎಲ್ಲಿ ಜಾತಿ ಇದೆ ಹೇಳ್ರಿ? ಅವ್ರ ಮನೆಯಲ್ಲಿ ಬೆಳೆದು ದೊಡ್ಡವ್ರು ಆಗ್ತಾ ಮುಸಲ್ಮಾನ್ ಅನ್ಸ್ಕೊಂಡ್ರು, ಇವ್ರ ಮನೆಯಲ್ಲಿ ಬೆಳೆದು ಹಿಂದೂ ಅನ್ಸ್ಕೊಂಡ್ರು, ಹೆಸರು ಹಂಗೆ ಇಟ್ಕೊಂಡ್ರು. ಎಲ್ಲಿದೆ ಜಾತಿ? ಆತ್ಮಜ್ಯೋತಿಗೆ ಜಾತಿ ಎಲ್ಲಿದೆ? ಯಾವ ವಾತಾವರಣದಲ್ಲಿ ಯಾರು ಹೆಂಗೆ ಬೆಳೀತಾರೆ ಹಂಗಾಗ್ತಾರೆ ಅಷ್ಟೇ. ಎಲ್ಲ ಮೇಲಿನ ಮುದ್ರೆಗಳು ಅಷ್ಟೇ, ಈ ಜಾತಿ ಆ ಜಾತಿ ಅನ್ನೋದು. ಬಾಬಾ ಹೇಳ್ತಾರೆ, ಅಪ್ನೆ ಕೋ ಆತ್ಮ ಸಮಜೋ, ಗವರ್ಮೆಂಟ್ ಕೋಯಿ ಧರ್ಮ ಕೋ ನಹಿ ಮಾನ್ತಿ. ಸರ್ಕಾರದವರು ಏನು ಹೇಳ್ತಾರೆ, ಇದು ಜಾತ್ಯತೀತ ದೇಶ, ಜಾತ್ಯತೀತ ರಾಷ್ಟ್ರ ಅಂತೇಳ್ಬಿಟ್ಟು ಯಾವುದನ್ನು ಒಪ್ಪೋದಿಲ್ಲ. ಬಾಬಾ ಹೇಳ್ತಿದ್ದಾರೆ, ಪರಂತು ಆತ್ಮ ಜಬ್ ಬಾಪ್ ಏಕ್ ಹೈ, ದೇಖ್ನಾ ಹೈ ಆತ್ಮ ಕೋ, ಸಭಿ ಆತ್ಮೋಂ ಕಾ ಸ್ವಧರ್ಮ ಶಾಂತಿ ಹೈ. ಸರ್ವ ಆತ್ಮಗಳ ತಂದೆ ಒಬ್ಬರೇ ಇದ್ದಾರೆ ಅಂದಮೇಲೆ ಎಲ್ಲರನ್ನೂ ನೀವು ಸ್ವಧರ್ಮದಲ್ಲಿ ಇರಬೇಕು, ಶಾಂತವಾಗಿರಬೇಕು, ಆತ್ಮದೃಷ್ಟಿಯಿಂದ ನೋಡಬೇಕು, ಯಾವುದೇ ಗಲಾಟೆಗಳಿಗೆ ಆಸ್ಪದ ಮಾಡಿಕೊಡ್ಬಾರ್ದು ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಅಚ್ಚಾ ಮೀಟೆ ಮೀಟೆ ಸಿಕ್ಕಿಲ್ಲದೆ बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा का याद प्यार और नमस्ते नमस्ते नमस्ते. मेन पॉइंट्स धारणेಗೋಸ್ಕರ, जो बात काम की नहीं है उसे एक कान से सुन दूसरे से निकाल देना. ಯಾವ ಮಾತುಗಳು ನಿಮಗೆ ಕೆಲಸಕ್ಕೆ ಬರೋದಿಲ್ವೋ ಅವುಗಳನ್ನು ಕೇಳ್ತೀರಾ,
ಅದನ್ನು ಬಿಟ್ಟಾಕಿ ಇಂಪಾರ್ಟೆನ್ಸ್ ಕೊಡಬೇಡ್ರಿ ಅಂತ. ಅರ್ಥವಾಯ್ತಾ? ಕೆಲ್ಸಕ್ಕೆ ಬರದೇ ಇರೋ ವಿಚಾರಗಳನ್ನು ಮನಸ್ಸಿನಲ್ಲೇ ಇಟ್ಕೋಬೇಡ್ರಿ ಅಂತ. ಮುರುಳಿನ ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಮುರುಳಿನ ಮನನ ಮಾಡ್ರಿ, ಮುರುಳಿನ ಚಿಂತನ ಮಾಡ್ರಿ ಅಂತ. ಬಾಬಾ ಜೋ ಶಿಕ್ಷಾ ದೇತಾ ಹೇ ಉಸೇ ಧಾರಣ ಕರ್. ಶಿವಬಾಬಾ ಏನೆಲ್ಲ ನಮಗೆ ಟೀಚಿಂಗ್ಸ್ ಕೊಡ್ತಾ ಇದ್ದಾರೆ ಅದನ್ನೇ ಜೀವನದಲ್ಲಿ ಧಾರಣೆ ಮಾಡಿ. ಕೋಯಿ ಹದ್ ಕಿ ತಮನ್ನಾ ಏ ನಹಿ ರಖನಾ. ಹದ್ದಿನ ಇಚ್ಛೆಗಳನ್ನು ಇಟ್ಕೋಬೇಡ್ರಿ. ಇಚ್ಛೆಗಳೇನಾಗಿದೆ? ಇಚ್ಛಾ ಬಿಚ್ಚು ಹೇ ಅಂತ ಹೇಳಿದ್ದಾರೆ. ಇಚ್ಛೆಗಳು ಚೇಳುಗಳಿದ್ದಂಗಂತೆ. ಚೇಳು ಕುಟ್ತಾ ಇರುತ್ತಲ್ಲ ಒಳಗಡೆನೆ, ಕಚ್ಚುತ್ತಲ್ವ, ಆ ಥರ ಈ ಇಚ್ಛೆಗಳಿದ್ದರೆ ಅವ್ರು ಕಚ್ತಾ ಇರ್ತಾರೆ ಇನ್ನೊಬ್ಬರಿಗೆ. ಇದು ಬೇಕು, ಅದು ಬೇಕು, ಅದು ಬೇಕು, ಇದು ಬೇಕು ಅಂತ ಮಾಡ್ತಾ ಇರ್ತಾರೆ. ಆಂಕೆ ಬಡಿ ಸಂಭಾಲ್ ಕರ್ನಿ. ಕಣ್ಣುಗಳನ್ನು ತುಂಬ ಎಚ್ಚರಿಕೆಯಿಂದ ಇಟ್ಕೊಳ್ಳಿ. ಕ್ರಿಮಿನಲ್ ದೃಷ್ಟಿ ನಾ ಜಾಯೆ. ಈ ದೃಷ್ಟಿ ವಿಕಾರಿ ದೃಷ್ಟಿ ಆಗಬಾರ್ದು. ಖುಷಿಸೆ ಭರ್ಪೂರ್ ರಹನ. ಜ್ಞಾನ ಸಿಕ್ಕಿದೆ, ಖುಷಿಯಿಂದ ನೀವು ಭರ್ಪೂರಾಗಿರಿ. ವರ್ಧನ अटेंशन रूपी द्रुत द्वारा आत्मिक स्वरूप का विस्तार को, चमक को बढ़ाने वाले आकर्षण मूर्त भव. ಗಮನ ಅಂತಕ್ಕಂಥ ಎಣ್ಣೆ ಇಂದ, ಗಮನ ಕೊಡ್ತಕ್ಕಂಥ ಒಂದು ಎಣ್ಣೆಯಿಂದ ಆತ್ಮಿಕ ಸ್ವರೂಪದ ಜ್ಯೋತಿಯನ್ನು ಚೆನ್ನಾಗಿ ಬೆಳಗಿಸ್ಕೊಳ್ತಕ್ಕಂತಹ ಆತ್ಮಜ್ಯೋತಿಗಳು, ಆಕರ್ಷಣ ಮೂರ್ತಿಗಳು ಆಗಿರಿ. जब बाबा द्वारा नॉलेज द्वारा आत्मिक स्वरूप का सितारा चमक गया, बुझ नहीं सकता. ಪರಮಾತ್ಮನೇ ಬಂದು ಆತ್ಮಜ್ಯೋತಿಗಳನ್ನು ಬೆಳಗಿಸ್ಬಿಟ್ರು ಅಂದಮೇಲೆ ಆತ್ಮಜ್ಯೋತಿ ಆರ್ಲಿಕ್ಕೆ ಸಾಧ್ಯ ಇಲ್ಲ. ಲೇಕಿನ್ ಚಮಕ್ಕಿ ಪರ್ಸೆಂಟೇಜ್ ಕಮ್ और ज़्यादा हो सकती है. ಈ ಆತ್ಮಜ್ಯೋತಿಗಳ ಒಂದು ಪ್ರಕಾಶ ಅಂತಕ್ಕಂಥದ್ದು ಪರ್ಸೆಂಟೇಜು ಸ್ವಲ್ಪ ಏರುಪೇರು ಆಗ್ಬೋದು. सितारा सदा चमकता हुआ उन सबको आकर्षित तब करेंगे जब रोज अमृत वेले अटेंशन रूपी दुख डालता रहेंगे. ನೋಡಿ, ಈ ಒಂದು ನಕ್ಷತ್ರ ಅಂತಕ್ಕಂಥದ್ದು, ಹೊಳಿತಾ ಇರ್ತಕ್ಕಂಥದ್ದು ಎಲ್ಲರನ್ನು ಆಕರ್ಷಣೆ ಮಾಡುತ್ತೆ ಯಾವಾಗ ಪ್ರತಿನಿತ್ಯ ಅಮೃತ ವೇಳೆ ಅಟೆನ್ಷನ್ ಅಂತಕ್ಕಂಥ ಎಣ್ಣೆಯನ್ನು ನೀವು ಹಾಕ್ತಾ ಇರ್ತೀರಾ. ಜೈಸೆ ದೀಪಕ್ ಮೇ ದ್ರುತ್ ಡಾಲ್ತೆ ಹೋ ತೋ ಏಕ್ ರಸ ಚಲ್ತಿ ಏನ. ಹೇಗೆ ದೀಪದಲ್ಲಿ ನೀವು ಎಣ್ಣೆ ಹಾಕಿದಾಗ ಆ ಎಣ್ಣೆ ಏನಾಗುತ್ತೆ ಹೇಳಿ, ಏಕರಸವಾಗಿ ಚೆನ್ನಾಗಿ ಉರಿತಾ ಇರುತ್ತೆ ದೀಪ. ಐಸೆ ಸಂಪೂರ್ಣ ಅಟೆನ್ಷನ್ ದೇನಾ ಅರ್ಥಾತ್ ಬಾಬಾ ಕಾ ಸರ್ವಗುಣ ಸರ್ವಶಕ್ತಿಯ ಸ್ವಯಂಯ ಧಾರಣ ಕರ್ನ. ಇದೇ ರೀತಿ ಸಂಪೂರ್ಣ ಅಟೆನ್ಷನ್ ಕೊಡಬೇಕು. ಅರ್ಥಾತ್ ತಂದೆಯ ಗುಣಗಳನ್ನು, ತಂದೆಯ ಶಕ್ತಿಗಳನ್ನು ಸ್ವಯಂ ಜೀವನದಲ್ಲಿ ಧಾರಣೆ ಮಾಡಬೇಕು. ಇಸಿ ಅಟೆನ್ಷನ್ ಸೆ ಆಕರ್ಷಣ ಮೂರ್ತಿ ಬಂಜ. ಇದೇ ಒಂದು ಅಟೆನ್ಷನ್ ಕೊಟ್ಟು ನೀವು ಆಕರ್ಷಣ ಮೂರ್ತಿಗಳು ಆಗ್ಬಿಡ್ತೀರಾ. ಸ್ಲೋಗನ್ ಬೇಹದ್ ಕಿ ವೈರಾಗ್ಯ ವೃತ್ತಿ ದ್ವಾರ ಸಾಧನಾ ಕಾ ಬೀಜ್ ಕೋ ಪ್ರತ್ಯಕ್ಷ ಕರೋ. ಬೇಹದ್ದಿನ ವೈರಾಗ್ಯ ವೃತ್ತಿಯ ಮುಖಾಂತರ ಸಾಧನೆಯ ಬೀಜವನ್ನು ಪ್ರತ್ಯಕ್ಷತೆ ಮಾಡ್ರಿ. ಇದು ಇವತ್ತಿನ ಸ್ಲೋಗನ್. ಅಚ್ಚಾ, ಓಂ ಶಾಂತಿ.